ಕರ್ತನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇದ್ದಂಥ ಭಾರತೀಯರಿಗೂ, ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಇದ್ದಂಥ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಪ್ರತ್ಯೇಕವಾದಂಥ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಅಂಶದ ಹೆಸರು, ನಿಮ್ಮ ಕಣ್ಣಿನಲ್ಲಿ ತೊಲೆ ಬಗ್ಗೆ ಯೋಚನೆ ಮಾಡದೆ ಇನ್ನೊಬ್ಬರ ಕಣ್ಣಿನಲ್ಲಿ ರವೆಯನ್ನು ಕುರಿತು ಯೋಚಿಸುವುದು ಯಾಕೆ ಎಂಬ ಅಂಶವನ್ನು ಮಾತನಾಡ್ತಿದ್ದೀನಿ. ಇದು ಮುಖ್ಯವಾಗಿ ಚಕ್ರವರ್ತಿ ಸೂಲಿಬೆಲೆ ಈ ವಿಡಿಯೋವನ್ನು ಮಾತನಾಡ್ತಾ ಇದ್ದೀನಿ. ಅವರು ಏನು ಮಾತಾಡಿದ್ದಾರೆ, ಕ್ರೈಸ್ತರನ್ನು ಕುರಿತು, ಕ್ರೈಸ್ತರ ಒಂದು ಧರ್ಮವನ್ನು ಕುರಿತು, ಕ್ರೈಸ್ತರ ಒಂದು ಭಕ್ತಿಯನ್ನು ಕುರಿತು, ನಂಬಿಕೆಯನ್ನು ಕುರಿತು ಹೇಗೆ ಮಾತಾಡಿದ್ದಾರೆ ಅವರು. ಅವಹೇಳನವಾಗಿ, ಅಪಹಾಸ್ಯದಿಂದ, ನಂಬಿಕೆ ಕೆಡಿಸುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಆ ವಿಡಿಯೋದಲ್ಲಿ ಏನು ಮಾತಾಡಿದ್ದಾರೆ ಕ್ರೈಸ್ತರನ್ನು ಕುರಿತು, ಅದಕ್ಕೆ ನಾನು ತಕ್ಕ ಉತ್ತರವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ. ಆದ್ದರಿಂದ ಕೊನೆ ತನಕ ನೋಡಿದ್ರೆ ಕೆಲವು ವಿಷಯಗಳು ಅರ್ಥ ಆಗುತ್ತೆ, ಎಷ್ಟು ಮಟ್ಟಿಗೆ ಇವರಲ್ಲಿ ನ್ಯಾಯ ಇದೆ ಎನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ. ನಾವು ಭಾರತ ದೇಶದಲ್ಲಿದ್ದಂಥ ಎಲ್ಲರೂ ಸಾಕ್ಷಾತ್ತು ದೇವರ ಮಕ್ಕಳು, ಅಂದರೆ ಪರಮಾತ್ಮನ ಮಕ್ಕಳು. ಭಕ್ತಿ ವಿಷಯದಲ್ಲಿ ಬಂದಾಗ, ಧರ್ಮದ ವಿಷಯದಲ್ಲಿ ಬಂದಾಗ, ನಂಬಿಕೆ ವಿಷಯದಲ್ಲಿ ಬಂದಾಗ ಅವರವ್ರ ನಂಬಿಕೆ ಅವ್ರದ್ದು ಇರಲಿ. ಆದರೆ ಒಬ್ಬರ ನಂಬಿಕೆಯನ್ನು ಹಾಳು ಮಾಡುವಂಥ ರೀತಿಯಲ್ಲಿ, ತೊಂದರೆ ಕೊಡುವಂಥ ರೀತಿಯಲ್ಲಿ ನಾವು ಮಾತಾಡಬಾರ್ದು. ನೀವಾಗಿರ್ಬೋದು, ನಾನಾಗಿರ್ಬೋದು, ಯಾರೇ ಆಗಿರ್ಬೋದು. ಒಂದು ವೇಳೆ ಮಾತಾಡಿದ್ರೆ ಭಾರತ ಸಂವಿಧಾನ ಒಪ್ಪಿಕೊಳ್ಳುತ್ತಾ, ಭಾರತ ರಾಜ್ಯಾಂಗಕ್ಕೆ ಒಳಪಟ್ಟು ವಿಧೇಯರಾಗಿ ನಾವು ಮಾತಾಡಬೇಕಾಗತ್ತೆ, ಯಾರೇ ಆಗಿರ್ಬೋದು. ನೋಡಿ, ಕೆಲವರು ಕ್ರೈಸ್ತ ಧರ್ಮವನ್ನು ಹೀಯಾಳಿಸೋದಕ್ಕೆ, ಟೀಕೆ ಮಾಡೋದಕ್ಕೆ, ಯಾವುದೋ ಒಂದು ರೀತಿಯಲ್ಲಿ ಅವಮಾನಪಡಿಸೋದಕ್ಕೆ ಪ್ರತ್ಯೇಕವಾಗಿ ಕೆಲವರು ಇದ್ದಾರೆ. ಅದರಲ್ಲಿ ಪ್ರಮೋದ್ ಮುತಾಲಿಕ್ರವರು, ಚಕ್ರವರ್ತಿ ಸೂಲಿಬೆಲೆರವರು, ಅದೇ ರೀತಿಯಲ್ಲಿ ಪ್ರತಾಪ್ ಸಿಂಹರವರು, ಇನ್ನೂ ಕೆಲವರು ಇದ್ದಾರೆ. ಇವರು ಯಾರ್ಯಾರು ವಿರುದ್ಧವಾಗಿ ಮಾತಾಡಿದಾಗ ಕೆಲವು ಸಂದರ್ಭಗಳಲ್ಲಿ ವಾಕ್ಯದ ಮೂಲಕ ಉತ್ತರವನ್ನು ಕೊಟ್ಟಿದ್ದೀನಿ. ಈಗಲೂ ಕೂಡ ಮತ್ತೊಂದು ವಿಡಿಯೋವನ್ನು ಅವ್ರು ಬಿಟ್ಟಿದ್ದಾರೆ. ಅನೇಕ ವಿಡಿಯೋಗಳು ಬಿಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಯಾಕಂದರೆ ಇವರಿಗೆ ಕ್ರೈಸ್ತರ ಮೇಲೆ, ಮುಸಲ್ಮಾನರ ಮೇಲೆ ಕೆಸರನ್ನು ಚೆಲ್ಲೋ ತನಕ ಅವ್ರಿಗೆ ನಿದ್ದೆ ಬರಲ್ಲ. ಕ್ರೈಸ್ತರ ಮೇಲೆ ಸ್ವಲ್ಪ ಕೆಸರು ಚೆಲ್ಲಬೇಕು, ಅದೇ ಪ್ರಕಾರ ಮುಸಲ್ಮಾನರ ಮೇಲೆ ಸ್ವಲ್ಪ ಕೆಸರು ಚೆಲ್ಲಬೇಕು. ಆವಾಗ ಹೊಟ್ಟೆ ತುಂಬ ಊಟ ಮಾಡಿ ನಿದ್ದೆ ಮಾಡ್ತಾರೆ ಇವರು. ಭಾರತ ದೇಶದಲ್ಲಿ, ಪ್ರಪಂಚ ದೇಶದಲ್ಲಿ ಎಲ್ಲರನ್ನ ಪ್ರೀತಿಸುವಂಥವರೇ ಕ್ರೈಸ್ತರು, ನಿಜವಾದ ಕ್ರೈಸ್ತರು. ದ್ವೇಷ ಇಟ್ಟುಕೊಂಡು ಒಂದು ವೇಳೆ ನಾವು ಕ್ರೈಸ್ತರಂತ ಹೇಳಿದ್ರೆ ಅವರು ಕ್ರೈಸ್ತರಲ್ಲ. ಒಂದೇ ಮಾತಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ದೇವರು, ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರು ನಿಜವಾದ ಕ್ರೈಸ್ತರು. ಉದ್ದೇಶ ಒಂದೇ ಇರುತ್ತೆ. ಸಮಾಜದಲ್ಲಿ ಎರಡು ರೀತಿಯಲ್ಲಿ ಇರುತ್ತೆ. ನೀತಿವಂತರು ಇದ್ದಾರೆ, ಅನೀತಿವಂತರು ಇದ್ದಾರೆ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಿಜ ಕ್ರೈಸ್ತರಿದ್ದಾರೆ, ಸುಳ್ಳು ಕ್ರೈಸ್ತರು ಇದ್ದಾರೆ. ಅದೇ ಪ್ರಕಾರ ಹಿಂದೂಗಳಲ್ಲಿ ಆಗಿರ್ಬೋದು, ಮುಸಲ್ಮಾನರಲ್ಲಿ ಆಗಿರ್ಬೋದು, ಯಾವುದೇ ಸಮಾಜದಲ್ಲಿ ಆಗಿರ್ಬೋದು ಇರುತ್ತೆ. ಓಕೆ, ಇವರು ಅಂದರೆ ಚಕ್ರವರ್ತಿ ಸೂಲಿಬೆಲೆರವರು ಏನು ಮಾತಾಡಿದ್ದಾರೆ ಅಂತೇಳಿ ನಾವು ಮೊದಲನೇದಾಗಿ ಒಂದು ವಿಡಿಯೋವನ್ನು ನೋಡೋಣ. ಈ ವಿಡಿಯೋದಲ್ಲಿ ಬಹಳ ವಿಷಯ ಮಾತಾಡಿದ್ದಾರೆ. ಕೆಲವು ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನೋಡೋಣ. ಅಂದರೆ ಅವರು ಎಲ್ಲಿವರೆಗೂ ಬ್ರಾಹ್ಮಣರಾಗಿದ್ದ TM ಕೃಷ್ಣ ಎಲ್ಲಿಯವರೆಗೂ ಕ್ರಿಶ್ಚಿಯನ್ ವಿಚಾರಗಳಿಗೆ ಮಾರು ಹೋದರು ಅಂತಂದರೆ, ಅವರು ರಾಮನ ಗುಣಗಾನ ಮಾಡುವಂಥ ಹಾಡುಗಳನ್ನು ಯೇಸುವಿನ ಗುಣಗಾನ ಮಾಡುವಂಥ ಹಾಡುಗಳಾಗಿ ಅತ್ಯಂತ ಸುಸಂಬದ್ಧವಾಗಿರುವಂಥ ಈ ಕರ್ನಾಟಕ ಸಂಗೀತದ ಮೂಲಕವೇ ಹಾಡಿದರು. ನೋಡಿದ್ರೆ ಶ್ರೀರಾಮನ ಹಾಡುಗಳನ್ನು ಯೇಸು ಹಾಡುಗಳನ್ನಾಗಿ ಹಾಡಿದ್ದಾರೆ. ಯಾರ ಹಾಡುಗಳನ್ನಂತೆ? ಶ್ರೀರಾಮನ ಹಾಡುಗಳನ್ನು ಯೇಸು ಹಾಡುಗಳನ್ನಾಗಿ ಬದಲಾವಣೆ ಮಾಡಿ ಆಡಿಕೊಂಡಿದ್ದಾರೆ ಇವರು ಕ್ರೈಸ್ತರು. ಯೇಸು ಕ್ರಿಸ್ತರ ಒಂದು ನಾಮವನ್ನು ಘನಪಡಿಸೋದಕ್ಕೆ ರಾಮನ ಹಾಡುಗಳನ್ನು ಬದಲಾವಣೆ ಮಾಡಿಕೊಂಡು ಆಡಿಕೊಂಡು ಬರ್ತಾ ಇದ್ದಾರೆ. ಅದು ನಿಜನಾ ಸುಳ್ಳ ಅಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ ಗಮನಿಸಬೇಕು. ಕ್ರಿಸ್ತಪೂರ್ವದಲ್ಲಿ ಅನೇಕ ಮಂದಿ ಭಕ್ತರಿದ್ದಾರೆ. 1ನೇ ಶತಮಾನದಲ್ಲಿ ಅನೇಕ ಮಂದಿ ಭಕ್ತರಿದ್ದಾರೆ. ಓಕೆ, ಕ್ರಿಸ್ತಪೂರ್ವದ ಮೊದಲುಗೊಂಡು ಇಂದಿನವರೆಗೆ ಕ್ರೈಸ್ತರಲ್ಲಿ ಅನೇಕ ಭಕ್ತರಿದ್ದಾರೆ. ಅನೇಕ ಹಾಡುಗಳು ಬಂದಿದೆ ಕ್ರೈಸ್ತರ ಮಧ್ಯದಲ್ಲೇ. ಮೊದಲನೇದಾಗಿ
ದೇವರ ಪ್ರಜೆಗಳು, ದೇವರ ಭಕ್ತರಿದ್ದಾರಲ್ಲ, ಅವರ ಮಧ್ಯದಲ್ಲಿ ಅನೇಕ ಹಾಡುಗಳನ್ನು ಆಡುವಂಥವರಿದ್ದಾರೆ. ಯಾವ ರೀತಿ ಹಾಡಿದ್ದಾರೆ, ಯಾವ ರೀತಿ ಕೊಂಡಾಡಿದ್ದಾರೆ, ಒಂದು 2 ವಿಷಯವನ್ನು ತೋರಿಸ್ತೀನಿ ನಿಮಗೆ. ವಿಮೋಚನೆ ಕಾಂಡ 15ನೇ ಅಧ್ಯಾಯ 20ನೇ ವಚನ 21ನೇ ವಚನ. ಆರೋನನ ಅಕ್ಕನಾದ ಮಿರಿಯಾಮಳು ಪ್ರವಾದಿನಿಯಾಗಿದ್ದಳು, ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡಳು. ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆ ಹಿಂದೆ ಹೋಗುತ್ತಿರಲು, ಮಿರಿಯಾಮಳು ಅವರ ಹಾಡಿಗೆ ಹೀಗೆ ಪಲ್ಲವಿ ಆಡಿದಳು. ಇದು ಯಾವಾಗ ಬರೆಯಲ್ಪಟ್ಟಿದೆ? ಕ್ರಿಸ್ತಪೂರ್ವ ಸುಮಾರು 1450 ವರ್ಷಗಳ ಹಿಂದೆ. ಮೋಶೆ ಇತಿಹಾಸ. ಈಜಿಪ್ಟ್ ನಾಗರಿಕತೆ ಕೇಳಿದ್ದೀರಲ್ಲ, ಈ ಈಜಿಪ್ಟಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಂಥ ಸಮಯದಲ್ಲಿ ದೇವರು ಅದ್ಭುತಗಳನ್ನು ಮಾಡಿದ್ದಾರೆ, ದೇವರು ನಮ್ಮ ಜೊತೆಗಿದ್ದಾರಂತೇಳಿ ದೇವರನ್ನು ಕುರಿತು ನಾಟ್ಯವಾಡುತ್ತಾ ದೇವರನ್ನು ಕೊಂಡಾಡ್ತಾ ಇದ್ದಾರೆ. ಹಾಡುಗಳನ್ನು ಅಂದರೆ ಅವರ ಮಧ್ಯದಲ್ಲಿ ಹಾಡುಗಳು ಇದೆಯಾ ಇಲ್ಲೋ ಅಂತ ನೋಡುವಾಗ ಇಸ್ರಾಯೇಲ್ಯರ ಮಧ್ಯದಲ್ಲಿ ಬಹಳ ರಾಶಿಯಾಗಿ ಹಾಡುಗಳಿದೆ ರೀ. ದೇವರನ್ನ ಘನಪಡಿಸುವಂಥ ಹಾಡುಗಳು, ದೇವರನ್ನ ಮಹಿಮೆ ಪಡಿಸುವಂಥ ಹಾಡುಗಳು, ದೇವರನ್ನ ಕೊಂಡಾಡುವಂಥ ಹಾಡುಗಳು. ಇವರೇನಂತ ಇದ್ದಾರೆ? ರಾಮನ ಹಾಡುಗಳನ್ನು ಯೇಸು ಹಾಡುಗಳನ್ನಾಗಿ ಮಾಡಿಕೊಂಡಿದ್ದಾರೆ ಅಂತೇಳಿ. ಕೆಲವರು ಯಾರೋ ಒಬ್ಬರು ಮಾಡಿರ್ತಾರೆ, ಇಲ್ಲಂತ ನಾನು ಹೇಳ್ತಾ ಇಲ್ಲ. ಅವರ ಮಧ್ಯದಲ್ಲಿ, ಇಸ್ರಾಯೇಲ್ಯರ ಮಧ್ಯದಲ್ಲೇ, ಕ್ರೈಸ್ತರ ಮಧ್ಯದಲ್ಲೇ ರಾಶಿಯಾಗಿ ಹಾಡುಗಳಿದೆ ರೀ. ನಿಮಗೆ ಅರ್ಥ ಆಗಬೇಕಾದ್ರೆ ಬೈಬಲ್ ಬುಕ್ ಸ್ಟಾಲ್ಗಳಿರುತ್ತೆ. ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ಆಂಧ್ರ ಪ್ರದೇಶದಲ್ಲಾಗಿರ್ಬೋದು, ಟೋಟಲ್ ಎಲ್ಲ ಕಡೆ ಹೋಗಿ ಅಲ್ಲಲ್ಲಿ ಬೈಬಲ್ ಬುಕ್ ಸ್ಟಾಲ್ಗಳಿರುತ್ತೆ ರೀ. ರಾಶಿ ಬುಕ್ಸುಗಳಿದೆ, ಹಾಡಿನ ಪುಸ್ತಕಗಳು. ಬಹಳ ಮಂದಿ ಭಕ್ತರು ಬರೆದಿದ್ದಾರೆ, ಎಲ್ಲರೂ ಬರೆದಿದ್ದಾರೆ. ಅವರವರ ಜ್ಞಾನದಿಂದ, ಭಕ್ತಿಯಿಂದ ಹಾಡಿರ್ತಾರೆ. ಅನೇಕ ಪಲ್ಲವಗಳಿದೆ, ಅನೇಕ ಚರಣಗಳಿದೆ, ಅನೇಕ ರೀತಿಯಲ್ಲಿ ರಚನೆಗಳಿದೆ. ನೋಡಿದ್ರೆ ಗೊತ್ತಾಗುತ್ತೆ. ವಿಧವಾಗಿ ದೇವರನ್ನ ಘನಪಡಿಸಿದ್ದಾರೆ, ವರ್ಣಿಸಿದ್ದಾರೆ, ದೇವರನ್ನು ಕೊಂಡಾಡಿದ್ದಾರೆ. ದಾವೀದನಾಗಿರ್ಬೋದು, ಸೊಲೊಮೋನನಾಗಿರ್ಬೋದು, ಮೋಶೆ ಆಗಿರ್ಬೋದು, ಇಸ್ರಾಯೇಲರಾಗಿರ್ಬೋದು, 1ನೇ ಶತಮಾನದಲ್ಲಿ ಅಪೋಸ್ತಲರಾಗಿರ್ಬೋದು, ಎಲ್ಲರೂ ದೇವರನ್ನ ಕೊಂಡಾಡಿದ್ದಾರೆ, ಘನಪಡಿಸಿದ್ದಾರೆ, ಮಹಿಮೆ ಪಡಿಸಿದ್ದಾರೆ. ನಿಮ್ಮ ಭಕ್ತಿ ನಿಮ್ಮದು, ಅವ್ರ ಭಕ್ತಿ ಅವ್ರದ್ದು, ಹೌದಲ್ವಾ? ಅಂದರೆ ಯಾರ್ಯಾರ ಭಕ್ತಿ ಮೇಲೆ ಅವ್ರು ಆಡ್ಕೊಳ್ತಾರೆ. ಇವು ಕಾಪಿ ಮಾಡಿದ್ರು ಆ ರೀತಿ ಮಾತಾಡಬಾರ್ದು. ಅವಹೇಳನವಾಗಿ ನಮ್ಮಿಂದ ಅಲ್ಲ. ಅದು ಈ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕು, ಸಮಾಧಾನದ ಸಂದೇಶ, ಅವಹೇಳನ ಮಾಡುವಂಥದ್ದಲ್ಲ. ಕೆಲವು ಹಾಡುಗಳನ್ನು ಇಷ್ಟಪಟ್ಟಿರ್ತಾರೆ, ಆಡಿರ್ತಾರೆ, ಯೇಸು ಕ್ರಿಸ್ತರ ಹೆಸರಿನಲ್ಲಿ ಆಡಿರ್ತಾರೆ. ಆಡ್ಕೊಳ್ಳಿ, ಸಂತೋಷ ಪಡಲಿ, ಉಲ್ಲಾಸ ಪಡಲಿ. ದೇವರೇನಾದರೂ ಬೇಡ ಅಂತ ಹೇಳಿದಾರ? ದೇವರೇನಾದರೂ ತೊಂದರೆ ಕೊಟ್ಟಿದ್ದಾರ? ದೇವರೇ ತೊಂದರೆ ಕೊಡದೇ ಇದ್ದಾಗ ನಿನಗೇನಪ್ಪ ಬಾಧೆ? ಅರ್ಥ ಮಾಡ್ಕೊಳ್ಳಿ. ಯೇಸು ಕ್ರಿಸ್ತರು ಒಂದು ಮಾತು ಹೇಳಿದ್ದಾರೆ. ಏನು ಹೇಳಿದಾರೆ ಗೊತ್ತಾ? ನಿನ್ನ ಕಣ್ಣಿನಲ್ಲಿ ತೊಲೆಯನ್ನು ನೋಡದೆ ಇತರರ ಕಣ್ಣಿನಲ್ಲಿ ರವಿಯನ್ನು ಯೋಚಿಸುವುದು ಯಾಕೆ? ಈ ಮಾತನ್ನು ನಿಮಗೆ ತೋರಿಸ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಚನದಲ್ಲಿ, ಲೋಕ ರಕ್ಷಕನು, ಪಾಪ ವಿಮೋಚಕನು, ಒಡೆಯನು, ಅರಸರಿಗೆ ಅರಸನು, ಚಕ್ರವರ್ತಿಗಳಿಗೆ ಚಕ್ರವರ್ತಿಯಾಗಿರುವಂಥ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಹೇಳಿರುವಂಥ ಮಾತು. ಏನದು? ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಚನ. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರರ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನಿನ್ನ ಸಹೋದರನಲ್ಲಿ ಏನಿದೆ? ರವೆ ಇದೆ. ನಿನ್ನ ಕಣ್ಣಿನಲ್ಲಿ ತೊಲೆ ಇದೆಯಲ್ಲ, ತೊಲೆ ದೊಡ್ಡದ, ರವೆ ದೊಡ್ಡದ? ಅಂದರೆ ಚಿಕ್ಕ ಧೂಳಿನ ಹಾಗೆ ಇರುವಂಥದ್ದು ಚಿಕ್ಕ ರವೆ. ತೊಲೆ ಎನ್ನುವಂಥದ್ದು ನಿನ್ನ ಕಣ್ಣಿನಲ್ಲಿ, ಅಂದರೆ ನಿನ್ನ ಬದುಕಿನಲ್ಲಿ ಇಟ್ಟುಕೊಂಡು ಇನ್ನೊಬ್ಬರ ಕಣ್ಣಿನಲ್ಲಿ ರವೆಯನ್ನು ಕುರಿತು ಯಾಕೆ ಯೋಚನೆ ಮಾಡ್ತೀರಿಪ್ಪ ಅಂತೇಳಿ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು. ತಪ್ಪುಗಳನ್ನು ಕುರಿತು ಮಾತಾಡಬೇಕಾದ್ರೆ ನಿಮ್ಮ ಸಮಾಜದಲ್ಲಿದ್ದವರೇ ಮಾತಾಡಿದ್ದಾರೆ ನಿಮ್ಮ ವಿಷಯದಲ್ಲಿ. ನಿಮ್ಗೆ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ, ನಿಮ್ಮ ಸಮಾಜದಲ್ಲಿ ನಿಮ್ಮ ವಿಷಯದಲ್ಲಿ ಅನೇಕರು ಮಾತಾಡಿದ್ದಾರೆ. ನನ್ನ ಹತ್ರ ಆಧಾರಗಳಿದೆ. ಯಾಕೆಂದರೆ ನಾನು ನಿಮ್ಮನ್ನು ಅವಮಾನಪಡಿಸ್ಬೇಕಂತ ಮಾತಾಡ್ತಾ ಇಲ್ಲ. ಯಾಕೆಂದರೆ ಕ್ರೈಸ್ತ ಧರ್ಮವನ್ನು, ಕ್ರೈಸ್ತರನ್ನು ಒಂದು ರೀತಿಯಲ್ಲಿ ಅವಹೇಳನವಾಗಿ, ಇವಾಗ ಮಾತ್ರವಲ್ಲ, ಸುಮಾರು 2014ರಲ್ಲಿ ಕೂಡ ಯೇಸು ಕ್ರಿಸ್ತರಿಗೂ ಭಾರತಕ್ಕೂ ಸಂಬಂಧ ಇದೆ ಅಂತೇಳಿ ಮಾತಾಡಿ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಕೂಡ ಕ್ರಿಸ್ತನ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದೀರಾ.
ಎರಡನೇದಾಗಿ ಯೇಸು ಕ್ರಿಸ್ತರಿಗೂ ಭಾರತಕ್ಕೂ ಸಂಬಂಧ ಇದೆ ಅಂತಲೂ ಮಾತನಾಡಿದ್ದಾರೆ. ಅದಕ್ಕೂ ಉತ್ತರ ಕೊಟ್ಟಿದ್ದೀವಿ. ಆದರೂ ನಿಮ್ಗೆ ಏನಪ್ಪ ಅಂದರೆ ಆಲೋಚನೆ ಇಲ್ಲ. ಹೇಗಾದರೂ ಮಾಡಿ ಕ್ರೈಸ್ತರ ಮೇಲೆ ನಿಂದನೆ ಹಾಕಬೇಕು, ಕ್ರೈಸ್ತರ ಮೇಲೆ ಕೆಸರನ್ನು ಚೆಲ್ಲಬೇಕು, ಇಂಥ ಆಲೋಚನೆ ಇಟ್ಕೊಂಡು ಆಲೋಚನೆ ಮಾಡಬಾರ್ದಯ್ಯ. ಬೈಬಲನ್ನು ಚೆನ್ನಾಗಿ ಓದಬೇಕು. ಓದೋದಕ್ಕೆ ಮನಸ್ಸಿಲ್ವಾ, ಬಿಟ್ಬಿಡಿ. ಓದಿದ ಮೇಲೆ ಕೆಸರನ್ನು ಚೆಲ್ಲೋಕೆ ಹೋಗಬಾರ್ದು. ಅದರಲ್ಲಿ ಜ್ಞಾನ ಏನಿದೆ ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ನಿಮ್ಮ ಗ್ರಂಥಗಳನ್ನು ಕುರಿತು, ನಿಮ್ಮ ಗ್ರಂಥದಲ್ಲಿರುವಂಥ ಜ್ಞಾನವನ್ನು ಕುರಿತು ತಪ್ಪು ಹಿಡಿಬೇಕಂದ್ರೆ ಹೆಜ್ಜೆಯಲ್ಲಿ ತಪ್ಪುಗಳಿದೆ, ಗೊತ್ತಾ ನಿಮಗೆ? ಆದರೆ ಉದ್ದೇಶ ಅದಲ್ಲ. ನಮ್ಮ ಸಮಾಜ ಇದೆಯಲ್ಲ, ಭಾರತ ದೇಶದಲ್ಲಿದ್ದಂಥ ನಾವು ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರನ್ನ ಗೌರವಿಸಬೇಕು, ಎಲ್ಲರಿಗೋಸ್ಕರ ಒಳ್ಳೆಯದನ್ನೇ ಮಾಡಬೇಕು. ನಮ್ಮ ಕೈಲಾದರೆ ಒಳ್ಳೇದು ಮಾಡಬೇಕು, ಇಲ್ಲಾಂದರೆ ಸೈಲೆಂಟ್ ಆಗಿರಬೇಕು. ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ, ಇನ್ನೊಬ್ಬರ ವಿಷಯದಲ್ಲಿ ಮಾತಾಡುವಾಗ ಅದು ಜ್ಞಾನದಿಂದ ಮಾತಾಡಬೇಕಾಗುತ್ತೆ. ಗಮನಿಸಬೇಕು. ಹಾಡುಗಳಂತೀರ, ಕ್ರೈಸ್ತರ ಮಧ್ಯದಲ್ಲೇ ರಾಶಿಯಾಗಿ ಹಾಡುಗಳಿದೆ, ಬಹಳ ಇದೆ. ಇವ್ರ ಹತ್ರ ಕಾಪಿ ಮಾಡುವಂಥ ಅವಶ್ಯಕತೆ ಇಲ್ಲ ಅವರಿಗೆ. ಯಾರೋ ಒಬ್ಬರು ಕೆಲವರು ಮಾಡಿರ್ತಾರೆ, ಅವ್ರಿಗೇನೋ ಉಲ್ಲಾಸ ಆಗಿದೆ, ಏನೋ ಆಡಿರ್ತಾರೆ. ಅದೇನು ದೊಡ್ಡ ತಪ್ಪಂತೇಳಿ ಮಾತಾಡುವಂಥ ಅವಶ್ಯಕತೆ ಏನಿಲ್ಲ. ಅವರವರ ಸಮಾಧಾನ, ಅವರವರ ಸಂತೋಷ, ಅರ್ಥ ಮಾಡ್ಕೊಳ್ಳಿ. ಎರಡನೇದಾಗಿ ಏನು ಮಾತಾಡಿದ್ದಾರೆ ನೋಡಿ, ಎರಡನೇ ವಿಷಯ. ಕ್ರೈಸ್ತ ಬಾಂಧವರು ಚರ್ಚುಗಳಲ್ಲಿಯೂ ನಮ್ಮನ್ನು ಅಸ್ಪೃಶ್ಯರಂತೆ ಕಾಣುತ್ತಾರೆ, ಹತ್ತಿರ ಬಾರದಂತೆ ಪ್ರತ್ಯೇಕ ಆಸನ ಹಾಕ್ಕೊಳ್ತಾರೆ, ಅವರನ್ನು ನಮ್ಮಿಂದ ಬೇರ್ಪಡಿಸುವ ಕಟಾಂಜನ ಅಂದರೆ ಬ್ಯಾರಿಕೇಡ್ಗಳನ್ನು ಹಾಕ್ಕೊಳ್ತಾರೆ, ಕಬ್ಬಿಣದ ಸರಪಳಿಯ ಅಡೆಗೋಡೆಯನ್ನು ಕಟ್ಟಿಕೊಂಡಿದ್ದಾರೆ. ಕಬ್ಬಿಣದ ಸರಪಳಿ ಹಾಕ್ಬಿಟ್ಟು ನೀವು ಈ ಕಡೆ ಬರಬಾರ್ದು, ಪ್ರೇಯರಿಗೆ ಬಂದು ಕೂತ್ಕೋಬೋದು ಅಷ್ಟೇ, ನಮ್ಮನ್ನು ದಾಟಿ ಈ ಕಡೆ ಬಂದು ನಮ್ಮ ಹತ್ರ ಕೂತ್ಕೋಬಾರ್ದು ಅಂತ ಹೇಳುವಂಥ ಪ್ರಕ್ರಿಯೆ ಇದೆ ಅಂತ ನೋಡಿದ್ರೆ. ಅಂದರೆ ಚರ್ಚ್ಗಳಿರುತ್ತಲ್ಲ ಪ್ರೇಯರೇ, ಪ್ರಾರ್ಥನೆ ಮಂದಿರಗಳು. ಪ್ರಾರ್ಥನೆ ಮಂದಿರಗಳಿದ್ದಾಗ ಸುಮಾರು ದೊಡ್ಡ ದೊಡ್ಡ ಪ್ರಾರ್ಥನೆ ಮಂದಿರಗಳು, ಸುಮಾರು 1000 ಜನ, 2000 ಜನ, 3000 ಜನ, 5000, 10,000 ಜನ, ಇಲ್ಲ 20,000 ಜನ, ಬಹಳ ಜನ ಸೇರುವಂಥ ದೊಡ್ಡ ದೊಡ್ಡ ಮಂದಿರಗಳಿರುತ್ತೆ, ಪ್ರಾರ್ಥನೆ ಮಂದಿರಗಳು. ಆ ಮಂದಿರದಲ್ಲಿ ಏನಪ್ಪ ಅಂದರೆ ಪ್ರತ್ಯೇಕವಾಗಿ ದೇವರಿಗೊಂದು ಪ್ರತ್ಯೇಕವಾದಂಥ ಸ್ಥಾನ ಕೊಟ್ಟಿರ್ತಾರೆ. ಎರಡನೇದಾಗಿ ಬೈಬಲ್ ಗ್ರಂಥಕ್ಕೂ, ಮೂರನೇದಾಗಿ ಒಂದು ಸ್ಟೇಜ್ ಇರುತ್ತೆ. ಆ ಸ್ಟೇಜ್ನಲ್ಲಿ ಯಾರು ಬರ್ಕೂಡುದು ಅಂತೇಳಿ ಒಂದು ಸರಪಣಿಯಾಗಿರಿ ಏನೋ ಮಾಡಿರ್ತಾರೆ. ಯಾಕೆ ಅಂತ ನೋಡುವಾಗ, ಒಂದು ವೇಳೆ ಅದನ್ನು ಮಾಡದೆ ಹೋದರೆ ಜನ ಹೇಗೆ ಬರ್ತಾರೆ ಇಲ್ಲಿ ಸ್ಟೇಜ್ ಮೇಲೆ? ಇಷ್ಟ ಬಂದಾಗಿ ಬರ್ತಾರ, ಬರಲ್ವಾ? ಅದ್ಯಾವುದು ಕೂಡ ಕಟ್ಟಳೆ ಇಲ್ಲದೆ ಹೋದರೆ ಇಷ್ಟ ಬಂದಾಗಿ ನುಗ್ಗುತ್ತಾರೆ. ಕ್ರಮಬದ್ಧವಾಗಿ ನಡೆಸೋದಿಕ್ಕೇನೆ ಏನು ಮಾಡಿದ್ದಾರೆ ಹಿರಿಯರು? ಒಂದು ಸ್ಟೇಜ್ ಹತ್ರ ಒಂದು ಗೋಡೆ ಕಟ್ಟಿರ್ತಾರೆ ಚಿಕ್ಕದಾಗಿ, ಯಾರು ಹತ್ತಬಾರ್ದು ಅಂತ ಹೇಳ್ತಾರೆ. ಒಂದು ವೇಳೆ ಹತ್ತಬೇಕಾದ್ರೆ ಅನುಮತಿ ತೊಗೊಂಡು ಹತ್ತಿರಿ ಅಂತ ಹೇಳ್ತಾರೆ ಪ್ರಿಯರೇ. ಒಂದು ವೇಳೆ ಹತ್ತಬೇಕಾದ್ರೆ ಆ ಮಂದಿರದಲ್ಲಿ ಹಿರಿಯರು ಇರ್ತಾರೆ, ಆಮೇಲೆ ಅಧ್ಯಕ್ಷರು ಇರ್ತಾರೆ. ಅವ್ರ ಬಳಿಯಲ್ಲಿ ಮಾತಾಡಿ ನೀವು ಹತ್ತಿ, ಅವ್ರ ಅನುಮತಿ ತೊಗೊಂಡು. ಸೇವಕರ ಬಳಿಯಲ್ಲಿ ಹೋಗ್ತೀರಾ, ಅನುಮತಿ ತೊಗೊಳ್ಳಿ. ಪ್ರಾರ್ಥನೆ ಮಾಡಿಸ್ಕೊಳ್ತೀರಾ, ಅಲ್ಲಿ ಅನುಮತಿ ತೊಗೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅದೇನಾದರೂ ತಪ್ಪಾಗಿದೆಯಾ? ಇವಾಗ ಹಿಂದೂ ಸಮಾಜದಲ್ಲಿ ಅನೇಕ ಗುಡಿಗಳಿದೆ, ಉನ್ನತವಾದಂಥ ದೊಡ್ಡ ದೊಡ್ಡ ಗುಡಿಗಳಿದೆ. ಈ ಗುಡಿಗಳಲ್ಲಿ ಏನ್ರಿ ಗಮನಿಸಬೇಕು, ಗುಡಿ ಅಂತಾರೆ, ಗರ್ಭಗುಡಿ ಅಂತಾರೆ. ಗರ್ಭಗುಡಿಯಲ್ಲಿ ಪೂಜಾರಿಗಳಿರ್ತಾರೆ. ಪೂಜಾರಿಗಳಿದ್ದಂಥ ಸ್ಥಳದಲ್ಲಿ ಎಲ್ಲರೂ ಒಳಗಡೆ ಹೋಗ್ತಾರಾ? ಯಾಕೆ ಬಿಡಲ್ಲ? ಅಲ್ಲಿ ಕ್ರಮಬದ್ಧವಾಗಿ ಪಾಲಿಸಬೇಕು. ಯಾಕೆಂದರೆ ಅಲ್ಲಿ ಆರಾಧನೆ ಮಾಡೋದಕ್ಕೆ ಅಲ್ಲಿ ಪೂಜಾರಿಗಳಿರಬೇಕು, ಪೂಜೆ ಮಾಡೋರು ಇರಬೇಕು. ನೀವೆಲ್ಲರೂ ಯಾರು ಭಕ್ತರು ಬಂದು ಪೂಜೆ ಮಾಡ್ಕೊಂಡು ಹೋಗಬೇಕು, ಹೌದಲ್ವ? ಅದೇ ಪ್ರಕಾರ ಬಂದಿರುವಂಥ ವಿಶ್ವಾಸಿಗಳೇನು ಪ್ರಾರ್ಥನೆ ಮಾಡ್ತಾರೆ, ವಿಜ್ಞಾಪನೆ ಮಾಡ್ತಾರೆ, ದೇವರನ್ನು ಘನಪಡಿಸ್ತಾರೆ. ಓಕೆ, ಸೇವಕರು ಇರ್ತಾರಲ್ಲ, ಸೇವಕರು ಏನು ಮಾಡ್ತಾರೆ? ಅವರು ದೇವರ ಸಂದೇಶವನ್ನು ಕೊಡ್ತಾರೆ. ಯಾರಿಗಾದರೂ ಪ್ರಾರ್ಥನೆ ಅವಶ್ಯಕತೆ ಇದ್ದಾಗ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಇದು ಕ್ರಮಬದ್ಧವಾಗಿ ನಡೆಸೋದಕ್ಕೆ ಈ ಒಂದು ಪದ್ಧತಿ ಇದೆ. ಅದು ತಪ್ಪ? ನಿಜವಾಗ್ಲೂ ಬುದ್ಧಿವಂತರು ಹೇಳಬೇಕು, ಅದು ತಪ್ಪಾಗಿ ಕಾಣುತ್ತಾ? ಅವರವರ ಧರ್ಮದಲ್ಲಿ ಅವರವರ ಆಚಾರಗಳು, ಅವರವರ ಪದ್ಧತಿಗಳು ನಡೆಯುತ್ತೆ. ಕ್ರೈಸ್ತರಲ್ಲಿ ಈ ರೀತಿ ಇದ್ದಾಗ ಇದು ತಪ್ಪು ಅಂತೇಳಿ ಹೇಗೆ ಮಾತಾಡ್ತೀರಾ ನೀವು? ಅಲ್ಲ ರೀ, ಎಲ್ಲ ಸಮಾಜದಲ್ಲಿ ಮಾಡ್ಕೊಂಡು ಹೋಗ್ತಾರಲ್ಲ, ಇವರು ಮಾಡ್ಕೊಂಡು ಹೋಗ್ತಾರೆ, ಅದರಲ್ಲಿ ತಪ್ಪಂತ ಹೇಗಂತೀರಾ ನೀವು? ಅದು ಸರಿಯಲ್ಲ ಅಂತ ಹೇಳಿ ಹೇಗಂತೀರಾ? ಸಮಾನತೆ ಇದಕ್ಕೆ ಹೋಲಿಸ್ತೀರಾ? ಸಮಾನತೆ ಅಂದರೆ ಏನು ಅರ್ಥ ಏನು? ಮೊದಲನೇದಾಗಿ ಸಮಾನತೆ ಎನ್ನುವಂಥ ಅರ್ಥಕ್ಕೆ ನೀವು ಕಲಿಬೇಕದನ್ನು. ಕಲ್ತಿದ್ದೀರಾ? ನಿಮ್ಮ ಸಮಾಜದಲ್ಲಿ ಇದೆಯಾ? ಇವಾಗಲೂ ಕೂಡ ದಲಿತರು ಕೆಲವು ಮಂದಿರಗಳಲ್ಲಿ ಹೋಗಬಾರ್ದು ಅಂತೇಳಿ ಅವರನ್ನು ನಿಷೇಧ ಮಾಡ್ತಾರೆ. ಇವಾಗಲೂ ಕೂಡ ನೀವು ಬಂದು ಕ್ರೈಸ್ತರಿಗೆ ಪಾಠ ಹೇಳೋಕೆ ಬಂದಿದ್ದೀರಾ? ಮೊದಲನೇದಾಗಿ ನಿಮ್ಮ ಕಣ್ಣಲ್ಲಿರುವಂಥ ತೊಲೆಯನ್ನು ತೆಗೆದುಹಾಕ್ಕೊಳ್ಬೇಕು. ನಿಮ್ಮ ಕಣ್ಣಿನಲ್ಲಿದ್ದಂಥ ತೊಲೆಯನ್ನು ತೆಗೆದುಹಾಕ್ಕೊಂಡ ಮೇಲೆ ಇನ್ನೊಬ್ಬರ ಕಣ್ಣಿನಲ್ಲಿ ರವೆ ಇದೆ ಅಂತೇಳಿ ಹೇಳೋಕ್ಕೆ ಸಾಧ್ಯವಾಗುತ್ತೆ. ಮೊದಲೇ ನಿಮ್ಮ ಕಣ್ಣಿನಲ್ಲಿ ದೊಡ್ಡ ತೊಲೆನೇ ಇದೆ ಅಲ್ವಾ?
ಮತ್ತೇನು ಮಾತಾಡಿದ್ದಾರೆ ನೋಡಿ ಪ್ರಿಯರು, ಇವರು ಮತ್ತೇನು ಮಾತಾಡಿದ್ದಾರೆ. ನಮ್ಮ ಮಕ್ಕಳನ್ನು ಜೀವನ ಸಾಧನೆಗೆ ತರಬೇತುಗೊಳಿಸುವ ಹಕ್ಕು ನಿರಾಕರಿಸಲಾಗುತ್ತಿದೆ. ಶಾಲೆ ಹಾಸ್ಟೆಲ್ಗಳಲ್ಲಿ ಅವಕಾಶವಿಲ್ಲ. ದೊರೆತರೂ ಅವಮಾನಕರ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗುತ್ತದೆ. ಹಿಂದೂಗಳನ್ನು ಜಾತಿವಾದ ಆಳುವಂತೆ ಕ್ರಿಶ್ಚಿಯನ್ನರನ್ನು ಅದು ಆಳುತ್ತಿದೆ ಅಂತ ಸೈಮನ್ ಕಮಿಷನ್ಗೆ ಬರೆದ ಪತ್ರದಲ್ಲಿ ಅವ್ರು ಹೇಳ್ತಾರೆ. ನೋಡಿದ್ರ, ಶಾಲೆ ಕಾಲೇಜುಗಳಲ್ಲಿ ದಲಿತರನ್ನು ಅಸ್ಪೃಶ್ಯರನ್ನಾಗಿ ನೋಡುವಂಥ ಸಮಾಜ ಯಾವ ಸಮಾಜ? ಕ್ರೈಸ್ತ ಸಮಾಜನ ಅಥವಾ ಹಿಂದೂ ಸಮಾಜನ? ಒಂದು ಕಾಲದಲ್ಲಿ ಸೈಮನ್ ಕಮಿಷನರವರಿಗೆ ಉತ್ತರ ಬರೆದಿದ್ದಾರೆ, ಇಲ್ಲಂತ ನಾನು ಹೇಳ್ತಾ ಇಲ್ಲ. ಅದು ಆ ಕಾಲ. ಈ ಕಾಲದಲ್ಲಿ ಕೂಡ ಇದೆ ಅಂತ ಹೇಳ್ತೀರಲ್ಲ, ಎಲ್ಲಿದೆ ತೋರಿಸ್ಬೇಕು ನೀವು. ಕ್ರೈಸ್ತರಲ್ಲಿ ಹಿಂದೂ ಸಹೋದರರು, ಮುಸಲ್ಮಾನ್ ಸಹೋದರರು, ದಲಿತರು, ಅಸ್ಪೃಶ್ಯರು ಅಂತ ಹೇಳ್ತಿರಲ್ಲ, ಯಾರೇ ಆಗಿರ್ಬೋದು, ಕ್ರೈಸ್ತ ಕಾಲೇಜುಗಳಲ್ಲಿ ಎಲ್ಲರನ್ನು ಸಮವಾಗಿಯೇ ನೋಡುತ್ತೆ. ಬೇಕಾದರೆ ಪರಿಶೋಧನೆ ಮಾಡಿ, ಈಗಿನ ಕಾಲದಲ್ಲಿ ಇದೆಯೇನಂತ. ಇವಾಗಲೂ ಇದೆ ಅಂತ ಹೇಳ್ತೀರಾ ನೀವು. ಎಲ್ಲಿ ನೋಡಿದ್ದೀರಾ? ಯಾರ ಬಳಿಯಲ್ಲಿ ನೋಡಿದ್ದೀರಾ? ನಿಜವಾದ ಕ್ರೈಸ್ತರ ಮಧ್ಯದಲ್ಲಿಲ್ಲ. ಮತ್ತೊಂದು ಸಾರಿ ಹೇಳ್ತೀನಿ, ನಿಜವಾದ ಕ್ರೈಸ್ತರ ಮಧ್ಯದಲ್ಲಿ ಇರಲ್ಲ. ಅದು ಸಮವಾಗಿ ನೋಡ್ತಾರೆ, ಪ್ರೀತಿಸ್ತಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಮತ್ತೇನು ಮಾತಾಡ್ತಾ ಇದ್ದಾರೆ ನೋಡಿ ಇವರು. ಈಗ ಯೋಚನೆ ಮಾಡಿ, ಬಾಬಾ ಸಾಹೇಬರಿಗೆ ಕ್ರಿಶ್ಚಿಯನ್ ಮತದ ಬಗ್ಗೆ ಬಹಳ ಏನು ಗೌರವ ಇದೆ ಅಂತಲ್ಲ, ಇಸ್ಲಾಮಿನ ಬಗ್ಗೆ ಗೌರವ ಇದೆ ಅಂತಲ್ಲ. ಈಗ ಯೋಚನೆ ಮಾಡಿ, ಬಾಬಾ ಸಾಹೇಬರಿಗೆ ಕ್ರಿಶ್ಚಿಯನ್ ಮತದ ಬಗ್ಗೆ ಬಹಳ ಏನು ಗೌರವ ಇದೆ ಅಂತಲ್ಲ, ಇಸ್ಲಾಮಿನ ಬಗ್ಗೆ ಗೌರವ ಇದೆ ಅಂತಲ್ಲ. ನೋಡಿದ್ರ ಯಪ್ಪ ಮಾತಾಡ್ತಾರೆ, ಕ್ರಿಶ್ಚಿಯನ್ ಬಗ್ಗೆ ಬಹಳ ಗೌರವ ಇದೆ ಅಂತಲ್ಲ. ಪದೇ ಪದೇ ಈ ವಿಡಿಯೋದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರು ಹೇಳಿದ್ದಾರೆ, ಡಾಕ್ಟರ್ ಬಾಬಾ ಸಾಹೇಬರು ಹೇಳಿದ್ದಾರೆ, ಪದೇ ಪದೇ ಅವ್ರ ಹೆಸರು ಹೇಳ್ತಾರೆ. ಯಾಕೆ ಅಂದರೆ ಅವರನ್ನು ಯಾವ ರೀತಿ ಪರಿಚಯ ಮಾಡಬೇಕು ಅಂದ್ಕೊಂಡಿದ್ದೀರಾ? ನಮ್ಮ ಭಾರತ ದೇಶದಲ್ಲಿ ಭಾರತ ರಾಜ್ಯಾಂಗವನ್ನು ತಂದೋರವರು. ಅವರನ್ನು ಪ್ರತಿ ಭಾರತೀಯರು ಗೌರವಿಸ್ತಾರೆ, ಪ್ರತಿ ಕ್ರೈಸ್ತರು ಗೌರವಿಸ್ತಾರೆ. ಅಂದರೆ ಆ ಗೌರವವನ್ನು ಒಂದು ರೀತಿಯಲ್ಲಿ ದೂರ ಮಾಡಬೇಕೆಂಬುವಂಥ ಏನಾದರೂ ಪ್ರಯತ್ನ ಇದೆಯಾ? ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಬಾಬಾ ಸಾಹೇಬ್ರವರು ಕ್ರೈಸ್ತರನ್ನು ಕುರಿತು, ಯೇಸು ಕ್ರಿಸ್ತರನ್ನು ಕುರಿತು ಏನು ಮಾತಾಡಿದ್ದಾರೆ? ಒಂದು ಇಮೇಜನ್ನು ನೋಡೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರು ಶೋಲಾಪುರದ ಭಾರತೀಯ ಕ್ರೈಸ್ತರಿಗೆ ಮಾಡಿದ ಭಾಷಣ. ಏನು ಭಾಷಣ ಮಾಡಿದ್ದಾರೆ ಅಲ್ಲಿ ಅವರು ಹೀಗೆ ಹೇಳಿದರು: ಲೋಕದ ಧರ್ಮಗಳು ಮತ್ತು ಧಾರ್ಮಿಕ ನಾಯಕರಲ್ಲಿ ನಾನು ಮತಾಂತರಕ್ಕಾಗಿ ಪರಿಗಣಿಸಿದವರು ಇಬ್ಬರೇ. ಅವರಲ್ಲಿ ಒಬ್ಬರು ಬುದ್ಧ ಇದ್ದಾರೆ, ಮತ್ತೊಬ್ಬರು ಕ್ರಿಸ್ತ ಇದ್ದಾರೆ. ಅಂದರೆ ಪ್ರಪಂಚ ದೇಶದಲ್ಲಿ ನಾನು ನೋಡಿದ್ದೀನಿ, ನಾನು ವಿಚಾರ ಮಾಡಿದ್ದೀನಿ, ನಾನು ಓದಿದ್ದೀನಿ. ಪ್ರಪಂಚ ದೇಶದಲ್ಲಿ ಅನೇಕ ಮತಗಳಿವೆ. ಅದರಲ್ಲಿ ನನಗೆ ಇಷ್ಟವಾದದ್ದು ಬುದ್ಧನ ಒಂದು ಧರ್ಮವು ಇಷ್ಟ ಆಯಿತು. ಎರಡನೇದಾಗಿ ಯೇಸು ಕ್ರಿಸ್ತರ ಧರ್ಮವು ನನಗೆ ಇಷ್ಟ ಆಗಿದೆ. ಯೇಸು ಕ್ರಿಸ್ತರ ಧರ್ಮವನ್ನು ಯಾಕೆ ಇಷ್ಟ ಆಗಿದೆ ಅಂತ ಹೇಳ್ತಾರೆ ಅವರು? ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡು, ಯೇಸು ಕ್ರಿಸ್ತರನ್ನು ಗೌರವದಿಂದ ಹೇಳಿರುವಂಥ ಮಾತು ಡಾಕ್ಟರ್ BR ಅಂಬೇಡ್ಕರ್ ಅವರು ಶೋಲಾಪುರದಲ್ಲಿ 1938ರಲ್ಲಿ ಕ್ರೈಸ್ತ ಸಮಾಜದಲ್ಲಿ ಮಾತನಾಡುವಾಗ ಅವ್ರ ವಿಷಯದಲ್ಲಿ ಮಾತಾಡ್ತಾರೆ, ಉನ್ನತವಾಗಿ ಮಾತಾಡ್ತಾರೆ. ಅಂದರೆ ಪ್ರಪಂಚ ದೇಶದಲ್ಲಿ ಎಷ್ಟೋ ಮತಗಳಿದೆಯಲ್ಲ, ಎಷ್ಟೋ ಧರ್ಮಗಳಿದೆಯಲ್ಲ, ಅವರೆಲ್ಲರೂ ಇಬ್ಬರೇ ಕಂಡಿದ್ದಾರ? ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರುವಂಥ ಅವರು ಯೇಸು ಕ್ರಿಸ್ತರ ಧರ್ಮವನ್ನು ಕುರಿತು ಉನ್ನತವಾಗಿ ಮಾತಾಡಿದ್ದಾರೆ. ಯೇಸು ಕ್ರಿಸ್ತರನ್ನು ಕುರಿತು ಅದು ನೋಡಲ್ವಾ ನೀವು? ಅದು ಗೊತ್ತಿಲ್ವಾ ನಿಮಗೆ? ಯೇಸು ಕ್ರಿಸ್ತರನ್ನು ಕುರಿತು ಉನ್ನತವಾಗಿ ಮಾತಾಡಿದ್ದಾರೆ ಅನ್ನೋದಕ್ಕೆ ನಿಮಗೆ ಬಾಯಿ ಬರಲ್ವಾ? ಮಾತಾಡಿದ್ರೆ ಕ್ರೈಸ್ತರು ಉನ್ನತವಾಗಿ ಕರ್ನಾಟಕದಲ್ಲಿ ಪರಿಚಯ ಆಗ್ತಾರಂತೇಳಿ ಬಾಯನ್ನು ಮುಚ್ಕೊಳ್ತಾ ಇದ್ದೀರಾ? ಅಷ್ಟೇ ತಾನೇ. ಮಾತಾಡಿದ್ರೆ ನ್ಯಾಯವಾಗಿ ಮಾತಾಡಬೇಕು, ಎರಡು ರೀತಿಯಲ್ಲಿ. ಎಲ್ಲಿ ಯಾವ ರೀತಿ ಮಾತಾಡಿದರೆ ಎರಡು ರೀತಿಯಲ್ಲಿ ಮಾತಾಡಬೇಕು. ಪಕ್ಷಪಾತದಿಂದ ಮಾತಾಡಬಾರ್ದು, ಪಕ್ಷಪಾತ ಇರಕೂಡ್ದು. ನೀವು ಪಕ್ಷಪಾತದಿಂದ ಮಾತಾಡ್ತಾ ಇದ್ದೀರಂತೇಳಿ ಎಲ್ಲ ಕ್ರೈಸ್ತರು ಗೊತ್ತು. ಅದೇ ಪ್ರಕಾರ ನಿಮ್ಮ ಸಮಾಜದಲ್ಲಿ ಕೂಡ ಕೆಲವರು ಗೊತ್ತು, ಆದರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ಅರ್ಥ ಆಗ್ತಾ ಇಲ್ಲ. ಹೊರಗಡೆ ಸಮಾಜ ನಿನ್ನನ್ನು ಕುರಿತು ಏನು ಮಾತಾಡ್ತಾ ಇದ್ದಾರೆ ಎನ್ನುವಂಥದ್ದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಸಹೋದರ, ಅರ್ಥ ಮಾಡಿಕೊಳ್ಳಿ. ಯೇಸು ಕ್ರಿಸ್ತರನ್ನು ನೋಡಿ, ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಉನ್ನತವಾಗಿ ಮಾತಾಡಿದ್ದಾರೆ. ಕ್ರೈಸ್ತನಲ್ಲಿ ಪ್ರೀತಿ, ತ್ಯಾಗ ಇವೆಲ್ಲ ಒಳ್ಳೆಯದಿದೆ. ಅದೇ ಪ್ರಕಾರ ಕ್ರೈಸ್ತರನ್ನು ಕುರಿತು, ಯೇಸು ಕ್ರಿಸ್ತರನ್ನು ನಂಬಿ ಯೇಸು ಕ್ರಿಸ್ತರ ಒಂದು ತತ್ವಗಳನ್ನು ಅವರು ಇಷ್ಟಪಟ್ಟಿದ್ದಾರೆ. ಅವರು
ಅದೇ ಪ್ರಕಾರ ಕ್ರೈಸ್ತ ಮಿಷನರಿಗಳು ಮಾಡುವಂಥ ಸೇವೆಯನ್ನು ಕೂಡ ಅವರು ಇಷ್ಟಪಟ್ಟಿದ್ದಾರೆ. ಒಳ್ಳೆಯವ್ರ ಬಗ್ಗೆ ಹೇಳ್ತಾರೆ, ಕೆಟ್ಟವ್ರ ಬಗ್ಗೆ ಹೇಳ್ತಾರೆ. ಅದೇ ಪ್ರಕಾರ ಹಿಂದೂ ಸಮಾಜದಲ್ಲಿ ಒಳ್ಳೆಯವರನ್ನು ಕುರಿತು ಹೇಳಿದ್ದಾರೆ, ಕೆಟ್ಟವರನ್ನು ಕುರಿತು ಹೇಳಿದ್ದಾರೆ. ನಾವೇನು ಮಾಡಬೇಕು? ಅವರ ಜ್ಞಾನವನ್ನು, ಅವರ ತತ್ವವನ್ನು ಅಂಗೀಕಾರ ಮಾಡಬೇಕು, ನೋಡಬೇಕು, ಪರಿಶೋಧನೆ ಮಾಡಬೇಕು. ನೋಡಿ, ಕ್ರೈಸ್ತರನ್ನು ಕುರಿತು ಏನು ಮಾತಾಡಿದ್ದಾರೆ ಅವರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಕ್ರೈಸ್ತರ ಬಗ್ಗೆ ಒಂದೇ ರೀತಿಯ ಅಭಿಪ್ರಾಯವನ್ನು ಹೊಂದಿರಲಿಲ್ಲ. ಕ್ರೈಸ್ತರ ಬಗ್ಗೆ ಎರಡು ರೀತಿಯಲ್ಲಿ ಏನದು? ಕ್ರೈಸ್ತರ ಬಗ್ಗೆ ಒಂದೇ ರೀತಿಯ ಅಭಿಪ್ರಾಯವನ್ನು ಹೊಂದಿರಲಿಲ್ಲ. ಅವರ ಬರಹಗಳು ಮತ್ತು ಭಾಷಣಗಳಲ್ಲಿ ಪ್ರಶಂಸೆಯೂ ಇದೆ, ವಿಮರ್ಶೆಯೂ ಇದೆ. ಅಂದರೆ ಕ್ರೈಸ್ತರನ್ನು ಒಂದು ಕಡೆ ಹೊಗಳ್ತಾರೆ, ಮತ್ತೊಂದು ಕಡೆ ವಿಮರ್ಶೆ ಮಾಡ್ತಾರೆ. ಯಾವ ವಿಷಯದಲ್ಲಿ ಹೊಗಳಿದ್ದಾರೆ ಕ್ರೈಸ್ತರನ್ನು ಅಂತ ನೋಡುವಾಗ ಅವರ ಅಭಿಪ್ರಾಯಗಳನ್ನು ಸಂಕ್ಷಿಪ್ತವಾಗಿ ನೋಡಿದರೆ ಕ್ರೈಸ್ತ ಮಿಷನರಿಗಳ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯನ್ನು ಅವರು ಮೆಚ್ಚಿದರು. ಶಾಲೆಗಳು, ಆಸ್ಪತ್ರೆಗಳು ಮತ್ತು ಸಾಮಾಜಿಕ ಸೇವೆಗಳ ಮೂಲಕ ಅವರು ಮಾಡಿದ ಕೊಡುಗೆಯನ್ನು ಒಪ್ಪಿಕೊಂಡರು. ಕ್ರೈಸ್ತರ ಮಿಷನರಿಗಳ ಮೂಲಕ ಅನೇಕ ಒಳ್ಳೆಯ ಕಾರ್ಯಕ್ರಮಗಳು ನಡೆದಿದೆ. ಒಳ್ಳೆಯ ಕಾರ್ಯಕ್ರಮಗಳು ನೋಡುವಾಗ ಮೊದಲನೇದಾಗಿ ಶಿಕ್ಷಣವನ್ನು, ಎರಡನೇದಾಗಿ ಆರೋಗ್ಯ ಸೇವೆಯನ್ನು, ಮೂರನೇದಾಗಿ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಸಾಮಾಜಿಕ ಸೇವೆಗಳ ಮೂಲಕ ಅವರು ಮಾಡಿದ ಕೊಡುಗೆಗಳನ್ನು ಒಪ್ಪಿಕೊಂಡಿದ್ದಾರೆ. ಯಾವ ವಿಷಯದಲ್ಲಿ ವಿಮರ್ಶನೆ ಮಾಡಿದ್ದಾರೆ ಅವರು? ಭಾರತೀಯ ಕ್ರೈಸ್ತ ಸಮುದಾಯದ ಬಗ್ಗೆ ಅವರು ಕೆಲವು ವಿಮರ್ಶೆಗಳನ್ನು ಮಾಡಿದರು. ವಿಶೇಷವಾಗಿ ಭಾರತೀಯ ಕ್ರೈಸ್ತರು ಸಾಮಾಜಿಕ ಮತ್ತು ರಾಜಕೀಯ ಹಕ್ಕುಗಳಿಗಾಗಿ ಹೆಚ್ಚು ಸಂಘಟಿತರಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದವರು ಜಾತಿಯ ಪದ್ಧತಿ ಕೆಲವು ಪರಿಣಾಮಗಳು ಮುಂದುವರೆದಿದ್ದವು ಎಂಬುದನ್ನು ಅವರು ಟೀಕಿಸಿದರು. ಜಾತಿಯ ಪದ್ಧತಿ ಹಾಗೆ ಉಳ್ಕೊಂಡಿದೆ ಹೇಳಿದ್ದಾರೆ. ಈ ಜಾತಿಯ ಪದ್ಧತಿ ಅಂದರೆ ಅನ್ಯ ಸಮಾಜದಲ್ಲಿದ್ದಂಥ ಪದ್ಧತಿಗಳನ್ನು ನೀವು ಬಿಡಬೇಕು, ಅದನ್ನು ಆಚರಿಸಬಾರ್ದು. ಉದ್ದೇಶ ಏನು? ಎಚ್ಚರಿಸಿದ್ದಾರೆ, ಹೌದಲ್ವಾ? ಹಿರಿಯರು ನಮ್ಮ ದೇಶದ ಉನ್ನತರು, ಭಾರತ ರತ್ನವನ್ನು ಒಂದು ಅವಾರ್ಡನ್ನು ಪಡ್ಕೊಂಡಿರುವಂಥ ನಾಯಕರು, ಪ್ರಜಾಸೇವಕರು ಉತ್ತಮರಾಗಿರುವುದರಿಂದ ಅವರು ಎಚ್ಚರಿಸುವುದಕ್ಕೆ ಅವರಿಗೆ ಅಧಿಕಾರ ಇದೆ. ನೀವು ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಿದ್ದೀರಲ್ಲ, ಆ ಧರ್ಮವನ್ನು ನೀವು ಪಾಲಿಸ್ರಿ. ಆ ಧರ್ಮದಲ್ಲೇನಿದೆ? ಯೇಸು ಕ್ರಿಸ್ತರಲ್ಲಿ ಏನಿದೆ? ಯೇಸು ಕ್ರಿಸ್ತರ ಸಿದ್ಧಾಂತ ಏನು? ಪ್ರೀತಿ, ಪ್ರೇಮ, ಇವೆಲ್ಲ ಪಾಲಿಸಿರಿ ಅಂತಲೇ ಹೇಳ್ತಾರೆ ಅವರು. ಇವನ್ನು ನೀವು ಪಾಲಿಸ್ರಿ, ಮತ್ತೆ ಹಳೆ ಪದ್ಧತಿಯಲ್ಲಿದ್ದೀರೇನು ನೀವು ಅಂಥೇಳಿ ಕ್ರೈಸ್ತರ ಉನ್ನತ ಅಧಿಕಾರಿಗಳಿಗೆ ಅವರು ಎಚ್ಚರಿಕೆಗಳನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಸೈಮನ್ ಕಮಿಷನರ್ ಅವರು ಕೂಡ ಈ ವಿಷಯವನ್ನು ಮಾತಾಡ್ತಾರೆ. ಹಾಗಂತೇಳಿ ಅವ್ರದ್ದು ತಪ್ಪ? ಕ್ರೈಸ್ತರ ವಿಷಯದಲ್ಲಿ ಕೆಟ್ಟ ಅಭಿಪ್ರಾಯ ಇದೆಯಾ? ಈ ವಿಡಿಯೋದಲ್ಲಿ ಪದೇ ಪದೇ ಬಾಬಾ ಸಾಹೇಬ್ರು ಹೇಳಿದ್ರು. ಅವರು ಎರಡು ರೀತಿಯಲ್ಲಿ ಹೇಳಿದ್ದಾರೆ. ಒಂದು, ಯೇಸು ಕ್ರಿಸ್ತರನ್ನು ಮೆಚ್ಚಿಕೊಂಡು ಮಾತಾಡಿದ್ದಾರೆ, ಯೇಸು ಕ್ರಿಸ್ತರ ಸಿದ್ಧಾಂತಗಳನ್ನು ಇಷ್ಟಪಟ್ಟಿದ್ದಾರೆ, ಯೇಸು ಕ್ರಿಸ್ತರ ಧರ್ಮವನ್ನು ಇಷ್ಟಪಟ್ಟಿದ್ದಾರೆ. ಎರಡನೇದಾಗಿ, ಕ್ರೈಸ್ತರ ಮಧ್ಯದಲ್ಲಿ ತಪ್ಪುಗಳಿದೆಯಲ್ಲ, ಇವ್ರ ಮಧ್ಯದಲ್ಲಿ ಈ ಥರ ಇದೆ, ಸರಿಪಡಿಸ್ಕೊಡ್ರಿ ಅಂತ ಹೇಳ್ತಾರೆ. ತಪ್ಪದು? ಸರಿನೇ ಹೇಳಿದಾರಲ್ಲ, ಅದು ಪ್ರತಿ ಕ್ರೈಸ್ತರು ಅಂಗೀಕರಿಸ್ತಾರೆ. ನೀವು ಹಾಗೆ ಹೇಳ್ತಾ ಇಲ್ಲ. ನೀವು ಹೇಳೋವಂಥ ರೀತಿ ಏನು ಗೊತ್ತಾ? ಟೋಟಲ್ ಕ್ರೈಸ್ತರದೇ ತಪ್ಪು ಅನ್ನೋ ರೀತಿ ಅದಲ್ಲ. ಎರಡು ರೀತಿಯಲ್ಲಿದೆ. ನಿಮ್ಮ ಸಮಾಜದಲ್ಲಿಲ್ವಾ? ನಿಮ್ಮ ಸಮಾಜದಲ್ಲಿ ಕೆಟ್ಟದ್ದು ನಡೀತಾ ಇಲ್ವಾ? ನಿಮ್ಮ ಸಮಾಜದಲ್ಲಿ ಒಳ್ಳೆಯವರಿದ್ದಾರೆ, ನಿಮ್ಮ ಸಮಾಜದಲ್ಲಿ ಕೆಟ್ಟವರಿದ್ದಾರೆ. ಅದನ್ನು ಗಮನಿಸಬೇಕು. ಮತ್ತೇನು ಮಾತಾಡಿದ್ದಾರೆ ನೋಡಿ ಇವರು? ಹಿಂದೂಗಳ ಆಚರಣೆ ಅಲ್ಲಿ ಬಲವಾಗಿ ಉಳ್ಕೊಂಡಿದೆ. ಹುಟ್ಟಿದಾಗ ಸತ್ತಾಗ ಎಲ್ಲವೂ ಹಿಂದೂ ಸಂಸ್ಕಾರ ರೀತಿಯ ನಡೆಯುತ್ತದೆ. ಹಿಂದೂ ದೇವತೆಗಳ ಪೂಜೆ, ತೀರ್ಥಯಾತ್ರೆಯೂ ನಡೆಯುತ್ತದೆ. ಅವ್ರು ಹೋಗಿ ಬರ್ತಾರೆ. ನಂಗೆ ಈಗಲೂ ಅನ್ಸುತ್ತೆ ಅದು ಎಷ್ಟು ಜನ ಕನ್ವರ್ಟ್ ಆಗಿರುವಂಥ ಕ್ರಿಶ್ಚಿಯನ್ರು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿ ರಾಮನಿಗೊಂದು ಅಡ್ಡ ಬಂದು ಬಿದ್ದಿದ್ದಾರೆ ಅಂತ ನಿಮ್ಗೆ ಗೊತ್ತೇ ಆಗಿರಲ್ಲ. ಅವ್ರ ಮನಸ್ಸೊಳಗೆ ರಾಮ ಹಾಗೆ ಇರ್ತಾನೆ. ಅವ್ರ ಅನಿವಾರ್ಯಕ್ಕೆ ಕ್ರೈಸ್ತರಾಗ್ಬಿಟ್ಟಿರ್ತಾರೆ. ಅವ್ರ ತಲೆಗೆ ತುಂಬ ಪ್ರಯತ್ನ ಮಾಡ್ತಿರ್ತಾರೆ. ಅವ್ರದ್ದೆಲ್ಲ ಸರ್ಮನ್ಗಳನ್ನು ಕೇಳಿಕೊಂಡು, ಅವ್ರ ಪ್ರೀಚಿಂಗ್ಸನ್ನು ಕೇಳಿಕೊಂಡು ಒಳಗೆ ರಾಮ ರಾಮ ಅಂದ್ಕೊಂಡೇ ಇರ್ತಾರೆ. ಭಾಳ ಜನ ಹಾಗೆ ಇದ್ದಾರೆ. ಅವ್ರು ರಾಮ ಮಂದಿರಕ್ಕೆ ಹೋಗಿ ಬಂದಿರುವಂಥ ಸಾಧ್ಯತೆಗಳನ್ನು ನೀವು ಅಲ್ಲಗಳಿಲಿಕ್ಕಾಗೋದಿಲ್ಲ. ನೋಡಿದ್ರೆ, ಅಂದರೆ ಹುಟ್ಟಿದಾಗ ಸತ್ತಾಗ ಯಾರ ಆಚಾರಗಳಿದೆ ಅಂತೆ? ಅನ್ಯರ ಆಚಾರಗಳಿದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಕನ್ವರ್ಟ್ ಆದಂಥ ಕ್ರೈಸ್ತರು
ಅಯೋಧ್ಯಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಅಡ್ಡ ಬಿದ್ದು ಬಂದಿದ್ದಾರಂತೆ. ಯಾರು? ಕ್ರೈಸ್ತರು ಕನ್ವರ್ಟ್ ಆಗಿರುವಂಥ ಕ್ರೈಸ್ತರು ಎಲ್ಲಿಗೋಗಿದ್ದಾರಂತೆ? ರಾಮ ಮಂದಿರಕ್ಕೆ ಹೋಗಿದ್ದಾರೆ, ತೀರ್ಥಯಾತ್ರೆ ಮಾಡಿದ್ದಾರೆ, ಅಲ್ಲಿ ದೀಡ್ ನಮಸ್ಕಾರ ಮಾಡಿದ್ದಾರೆ, ಅಲ್ಲಿ ಅಡ್ಡ ಬಿದ್ದಿದ್ದಾರೆ, ಜಾತ್ರೆ ಮಾಡಿದ್ದಾರೆ. ಮತ್ತೇನು ಹೇಳಿದ್ದಾರೆ? ಇನ್ನು ಅನೇಕ ಆಚಾರಗಳು, ಅಂದರೆ ಅನ್ಯ ಆಚಾರದಲ್ಲಿ ಏನೇನಿದೆ ಎಲ್ಲ ಇವರು ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಗಮನಿಸ್ಬೇಕು ಪ್ರಿಯರಾದ ದೇವ್ರ ಮಕ್ಕಳಿಗೆ. ಯೇಸು ಕ್ರಿಸ್ತರೇ ನಿಜವಾದ ದೇವರು, ಯೇಸು ಕ್ರಿಸ್ತರ ತಂದೆಯಾದ ಪರಮಾತ್ಮನೇ ನಿಜವಾದ ನಮ್ಮ ತಂದೆ, ಆತನ ಮೂಲಕ ಲೋಕ ಉಂಟಾಗಿದೆ ಅಂತೇಳಿ ಸಂಪೂರ್ಣವಾಗಿ ನಂಬಿರುವಂಥ ನಿಜವಾದ ಕ್ರೈಸ್ತರು ಹೋಗ್ತಾರಾ? ಯಾರು ಹೋಗ್ತಾರೆ? ನಿಜವಾದ ಕ್ರೈಸ್ತರು ಹೋಗಲ್ಲ. ಎರಡು ಗುಂಪಿದೆ ಕ್ರೈಸ್ತರಲ್ಲಿ, ಎರಡು ಗುಂಪು. ಒಂದು ನಿಜವಾದ ಗುಂಪಿದೆ, ಮತ್ತೊಂದು ನಾಮಕವಾಸ್ತೆ ಬಂದಿರುವಂಥ ಗುಂಪಿದೆ. ನೀವು ನೋಡಿರುವಂಥ ಗುಂಪು ಯಾವ ಗುಂಪು ಅಂತ ನೋಡುವಾಗ ನಿಮ್ಮ ಕನಸಿನಲ್ಲಿ, ಅಂದರೆ ರಾಮ ಮಂದಿರಕ್ಕೆ ಹೋಗಿ ಅಡ್ಡ ಬಿದ್ದು ಬಂದಿದ್ದಾರಂತೇಳಿ ನಿಮ್ಮ ಕನಸಿನಲ್ಲಿ, ನಿಮ್ಮ ಕನಸಿನ ಅಭಿಪ್ರಾಯ ಅದು ನಿಜನೋ ಸುಳ್ಳೋ ದೇವ್ರು ಏನು ಹೇಳ್ತಾರೋ ನಾನು ಹೇಳ್ತೀನಿ, ಅದು ನಿಮ್ಮ ಅಭಿಪ್ರಾಯ, ನಿಮ್ಮ ಕನಸಿನಲ್ಲಿ ನಿಮ್ಮ ಕಲ್ಪನೆ. ಅದು ನಿಜವಾದ ಕ್ರೈಸ್ತರು ಯಾರು ಹೋಗಲ್ಲ. ಅಂದರೆ ಯೇಸು ಕ್ರಿಸ್ತರಿಗೆ ಸಂಪೂರ್ಣ ಹೃದಯದಿಂದ ಸ್ಥಾನ ಕೊಟ್ಟಿರ್ತಾರೆ ನೋಡಿ, ಅವರು ಯಾರು ಹೋಗಲ್ಲ. ಮತ್ತು ಯಾರು ಹೋಗ್ತಾರೆ? ನಿಮ್ಮ ಕನಸಿನಲ್ಲಿ, ಅಂದರೆ ನಿಮ್ಮ ಕಲ್ಪನೆಯಲ್ಲಿ ನೋಡಿದ್ದೀರಲ್ಲ, ಅವ್ರು ಯಾರಪ್ಪ ಅಂತ ನೋಡುವಾಗ ದೇವ್ರು ಹೇಳ್ತಾರೆ. ಯಾರು ಗೊತ್ತಾ? ಇವರು ರಾಮ ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡ್ತಾರೆ, ಅದೇ ಪ್ರಕಾರ ದರ್ಗದಲ್ಲಿ ಕೂಡ ನಮಸ್ಕಾರ ಮಾಡ್ತಾರೆ. ಇವರು ಯೇಸು ಕ್ರಿಸ್ತರು ಚರ್ಚ್ ಇದ್ದರೆ ಆ ಚರ್ಚಿನ ಬಳಿಯಲ್ಲಿ ಅಲ್ಲಿ ಕೂಡ ನಮಸ್ಕಾರ ಮಾಡ್ತಾರೆ. ಮರಿಯಮ್ಮಳ ಕಂಡ್ರೆ ಇಲ್ಲಿ ನಮಸ್ಕಾರ ಮಾಡ್ತಾರೆ, ಆ ಬಾಲಯೇಸುಗೂ ನಮಸ್ಕಾರ ಮಾಡ್ತಾರೆ. ಅಲ್ಲಿ ವಿಗ್ರಹಗಳು ಇರ್ತಾರೆ, ಆ ವಿಗ್ರಹಗಳಿಗೂ ನಮಸ್ಕಾರ ಮಾಡ್ತಾರೆ. ದರ್ಗಕ್ಕೂ ನಮಸ್ಕಾರ ಮಾಡೋರಿದ್ದಾರೆ, ರಾಮ ಮಂದಿರಕ್ಕೂ ಹೋಗಿ ನಮಸ್ಕಾರ ಮಾಡೋರಿದ್ದಾರೆ. ಯಾರಿವರು? ಕ್ರೈಸ್ತರ? ನಿಜವಾದ ಕ್ರೈಸ್ತರು ಮಾತ್ರ ಅಲ್ಲ ಪ್ರಿಯರೇ. ಮತ್ತು ಯಾರು? ಅನ್ಯ ಸಮಾಜದವರು. ಈ ಅನ್ಯ ಸಮಾಜದವರು ಏನಪ್ಪ ಅಂತ ನೋಡುವಾಗ, ಒಟ್ಟಿನಲ್ಲಿ ನಮ್ಮ ಜೀವಕ್ಕೆ ಏನಾದರೂ ಸುಖ ಬಂದರೆ ಸಾಕಪ್ಪ, ಸಮಾಧಾನ ಇದ್ದರೆ ಸಾಕಪ್ಪ, ಸಂತೋಷ ಇದ್ದರೆ ಸಾಕಪ್ಪ ಅಂತೇಳಿ ಎಲ್ಲರನ್ನ ಪೂಜೆ ಮಾಡ್ತಾ ಇರ್ತಾರೆ ಇವರು. ಈ ಕಡೆ ಯೇಸು ಕ್ರಿಸ್ತರು ಬೇಕು ಅಂತಾರೆ, ಈ ಕಡೆ ಅಲ್ಲ ಬೇಕು ಅಂತಾರೆ, ಈ ಕಡೆ ರಾಮ ಬೇಕು ಅಂತಾರೆ, ಎಲ್ಲ ಬೇಕು ಅಂತ. ಅಂದರೆ ಇವರು ಸೃಷ್ಟಿಕರ್ತನಾದಂಥ ದೇವರನ್ನು, ತಂದೆಯಾದ ಪರಮಾತ್ಮನನ್ನು ತಿಳಿಯದೆ ಹೋಗುವವರು. ತಿಳಿಯೋ ತನಕ ಹೋಗ್ತಾರೆ, ಎಲ್ಲ ಕಡೆ ಹೋಗ್ತಾರೆ. ರಾಮೇಶ್ವರಂಗೆ ಹೋಗ್ತಾರೆ, ಕನ್ಯಾಕುಮಾರಿಗೆ ಹೋಗ್ತಾರೆ, ಮಧುರೆ ಮೀನಾಕ್ಷಿಗೆ ಹೋಗ್ತಾರೆ, ಅದೇ ಪ್ರಕಾರ ವೇಲಂಗನಿಗೆ ಹೋಗ್ತಾರೆ, ಹರಿಹರಕ್ಕೂ ಹೋಗ್ತಾರೆ. ಎಲ್ಲ ಕಡೆ ರೌಂಡ್ ಹಾಕಿ ಬರ್ತಾರೆ. ಇವರು ದೇವರು, ಇವರು ದೇವರು, ಇವರು ದೇವರಂತ. ಅಂದರೆ ಮುಕ್ಕೋಟಿ ದೇವತೆಗಳಲ್ಲಿ ಯೇಸು ಕ್ರಿಸ್ತರು ಕೂಡ ಒಬ್ಬ ದೇವರಂತೇಳಿ ಸ್ವೀಕಾರ ಮಾಡಿದವರು ಇವರು. ನಿಜವಾದ ಕ್ರೈಸ್ತರಲ್ಲ ಇವರು. ಚರ್ಚಿಗೆ ಬಂದಿರೋದರಿಂದ ಕ್ರೈಸ್ತರಾಗ್ಬಿಡ್ತಾರ? ಅನ್ಯ ದೇವತೆಗಳನ್ನು ಪೂಜಿಸುವಂಥ ಭಕ್ತರು ಚರ್ಚಿನಲ್ಲಿ ಬಂದು ಕೂತ್ಕೊಂಡಿದ್ದಾರೆ, ಹಾಗಂತೇಳಿ ಕ್ರೈಸ್ತರಾಗ್ಬಿಟ್ಟಿದ್ದಾರೆ ಅವರು. ಯಾವಾಗ ಕ್ರೈಸ್ತರಾಗ್ತಾರೆ ಗೊತ್ತಾ? ನಾವು ಪಾಪ ಮಾಡಿದ್ದೀವಿ, ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುತ್ತೇವೆ, ದೇವರೇ ನೀವೇ ನಮ್ಮ ನಿಜವಾದ ದೇವರು, ನೀವೇ ನಮ್ಮ ತಂದೆ, ನಿಮ್ಮ ಮೂಲಕ ನಮಗೆ ರಕ್ಷಣೆ ಇದೆ, ನಮಗೆ ನೀವೇ ಬೇಕು ಅಂಥೇಳಿ ಪಶ್ಚಾತ್ತಾಪಪಟ್ಟು ಮನಸಾಂತರ ಹೊಂದಿ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಯಾವಾಗ ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಆಗ ಅವರು ಕ್ರೈಸ್ತರಾಗ್ತಾರೆ. ಕೊನೆ ತನಕ ಭಕ್ತಿಯಿಂದ ನಡಿಬೇಕು ಅವರು. ಅಂತಹ ಭಕ್ತರನ್ನು ಯೇಸು ಕ್ರಿಸ್ತರು ಅಂಗೀಕರಿಸ್ತಾರೆ, ಎಲ್ಲರನ್ನ ಅಲ್ಲ. ಮತ್ತು ಇನ್ನು ಕೆಲವರು ಅಲ್ಲೆಲ್ಲಿ ಇರ್ತಾರಲ್ಲ, ಇವರನ್ನು ಅಂಗೀಕರಿಸಲ್ವ? ಇವ್ರು ಏನಪ್ಪ ಅಂದರೆ ದೇವರು ಸಹಾಯ ಮಾಡ್ತಾರೆ, ಆದರೆ ಪರಲೋಕದಲ್ಲಿ ಜಾಗ ಕೊಡಲ್ಲ. ಅದನ್ನು ಗಮನಿಸಬೇಕು. ಇವರನ್ನು ಕುರಿತು ಒಂದು ಮಾತನ್ನು ನಾವು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನ. ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವೀತವಾಗಿ ಪ್ರವಾದಿಸಿದ್ದಾನೆ. ಕ್ರಿಸ್ತಪೂರ್ವ 700 ವರ್ಷದಲ್ಲಿ ಇದ್ದಂಥ ಯೆಶಾಯ ಪ್ರವಾದಿ ಈ ಅನ್ಯ ಸಮಾಜದಲ್ಲಿ ನಡೆಯುವಂಥ ಆಚಾರಗಳನ್ನು ಕುರಿತು ಇಸ್ರಾಯೇಲ್ಯರಲ್ಲಿ ಕೂಡ ನಡೀತಾ ಇದೆ. ಯಾರಲ್ಲಿ ನಡೀತಾ ಇದೆ? ಇಸ್ರಾಯೇಲ್ಯರಲ್ಲಿ ಕೂಡ ನಡೀತಾ ಇದೆ. ಅದಕ್ಕೆ ಇಸ್ರಾಯೇಲ್ಯರಲ್ಲಿ ನಡೆಯುವಂಥ ಆಚಾರಗಳನ್ನು, ಒಂದು ಕಾಲದಲ್ಲಿ ಅನ್ಯರ ಮಧ್ಯದಲ್ಲಿ ನಡೆಯುವಂಥ ಆಚಾರಗಳನ್ನು ಕುರಿತು ಹೇಳಿರುವಂಥ ಮಾತನ್ನು ಇವತ್ತು ಓದೋಣ. ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವೀತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ದೂರವಾಗಿದೆ. ಯೇಸು ಪ್ರಭು ಹೇಳುವಂಥ ಮಾತು, ಅವ್ರ ಮನಸ್ಸು ಎಲ್ಲಿದೆ? ದೇವರ ಬಳಿಯಲ್ಲಿಲ್ಲ, ದೇವರಿಗೆ ಕೊಟ್ಟಿಲ್ಲ. ಏನು ಮಾಡಿದ್ದಾರೆ? ಮನುಷ್ಯರು ಕಲ್ಪಿಸಿದ ಪದ್ಧತಿಗಳನ್ನೇ ಆಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮನುಷ್ಯರು ಏನೇನು ಪದ್ಧತಿಗಳನ್ನು ಕಲ್ಪನೆ ಮಾಡಿ ಸಮಾಜದಲ್ಲಿ ಪರಿಚಯ ಮಾಡಿದ್ದಾರೆ,
ಪರಿಚಯ ಮಾಡಿರುವಂಥ ಪದ್ಧತಿಗಳನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾರೆ ಇವರು. ಎಲ್ಲೆಲ್ಲಿ ಹೋಗ್ತಾರೆ? ಯೇಸು ಕ್ರಿಸ್ತರ ಮಂದಿರಕ್ಕೆ ಬರ್ತಾರೆ, ಚರ್ಚಿಗೆ ಹೋಗ್ತಾರೆ, ಮರಿಯಮ್ಮಳನ್ನು ಪೂಜಿಸ್ತಾರೆ. ಅದೇ ಪ್ರಕಾರ ಇನ್ನು ಕೆಲವರು ದರ್ಗಾಕ್ಕೆ ಹೋಗ್ತಾರೆ, ಮತ್ತು ಕೆಲವರು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ, ರಾಮನ ಮಂದಿರಕ್ಕೆ ಹೋಗ್ತಾರೆ, ಇನ್ನೊಂದು ಮಂದಿರಕ್ಕೆ ಹೋಗ್ತಾರೆ. ಯಾರಿವರು? ಇಲ್ಲಿ ಹೇಳ್ತಾರೆ, ಗಮನಿಸಬೇಕು. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸಿರುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ. ಇವರ ಕನಸಿನಲ್ಲಿ, ಅಂದರೆ ಈ ಚಕ್ರವರ್ತಿ ಸೂಲಿಬೆಲೆರವರ ಕನಸಿನಲ್ಲಿ ಯಾರ್ಯಾರು ಹೋಗಿದ್ದಾರೋ, ಅಂದರೆ ಇವರು ಹೋಗಿದ್ದಾರೆ, ಕ್ರೈಸ್ತರು ಹೋಗಿದ್ದಾರೆ ಅಂತ ಹೇಳ್ತಾರಲ್ಲಿ, ಯಾರು ಇವರು ಅಂತ ನೋಡುವಾಗ ದೇವರ ವಾಕ್ಯಕ್ಕೆ ಒಳಪಡದವರು. ಅದೇ ಹೇಳ್ತಾರೆ, ಪ್ರಭು ಹೇಳ್ತಾರಲ್ಲ, ಪ್ರಭು ಮಾತನ್ನು ಬಿಟ್ಬಿಡ್ತೀರಾ? ಹೇಳಿದ ಮಾತನ್ನು ಒಂದ್ಸರಿ ಗಮನಿಸಿ. ಏನು ಹೇಳ್ತಾರೆ ಅವರು? ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿ, ಆತನು ಇನ್ನು ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಗಳನ್ನು ವ್ಯರ್ಥ ಮಾಡುತ್ತೀರಿ. ದೇವರ ಆಜ್ಞೆಗಳೇನು? ದೇವರ ಆತ್ಮಸ್ವರೂಪನು, ದೇವರ ಸರ್ವಲೋಕವನ್ನು ಉಂಟು ಮಾಡಿದಾತನು. ಆಕಾಶ ಮಹಾ ಆಕಾಶ ಸದ್ಯ ಇಡಿಸಲಾರದ ದೇವರು, ದೇವರು ಪರಿಶುದ್ಧನು, ದೇವರು ನೀತಿವಂತನು, ದೇವರು ಶ್ರೇಷ್ಠನು, ದೇವರು ಆತ್ಮಸ್ವರೂಪನಾಗಿರುವಂಥ ಆತನು ನಮ್ಮೆಲ್ಲರಿಗೆ ತಂದೆ. ಆತನನ್ನು ನಾವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂತೇಳಿ ದೇವರು ಹೇಳಿದ್ದಾರೆ. ಇದು ದೇವರ ಆಜ್ಞೆ. ಪೂರ್ಣ ಹೃದಯದಿಂದ ತಂದೆಯಾದ ದೇವರನ್ನು ಆರಾಧಿಸಬೇಕು. ಎರಡನೇದಾಗಿ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು. ಇದು ದೇವರ ಆಜ್ಞೆ, ಯೇಸು ಕ್ರಿಸ್ತರು ಕೊಟ್ಟಂಥ ಆಜ್ಞೆ. ಈ ಆಜ್ಞೆಗಳನ್ನು ತಿಳಿದುಕೊಳ್ಳದೆ ಇವರೇನು ಮಾಡ್ತಾರೆ? ಅಲ್ಲಿಗೆ ಹೋಗ್ತಾರೆ. ಅದು ಅವರಿಷ್ಟ. ಚರ್ಚಿಗೆ ಬಂದಿದ್ದಾರೆ. ಚರ್ಚಿಗೆ ಬಂದಂಥ ಇವರು ರಾಮನ ಮಂದಿರಕ್ಕೂ ಹೋಗೋರು ಕೂಡ ಇದ್ದಾರೆ, ಮತ್ತು ಮರಿಯಮ್ಮಳ ಬಳಿಗೆ ಹೋಗೋರು ಇದ್ದಾರೆ. ಮಾರೆಮ್ಮ ಅಂತ ಹೇಳಿ ಅಲ್ಲಿಗೂ ಹೋಗ್ತಾರೆ, ಎಲ್ಲಮ್ಮ ಅಂತೇಳಿ ಇಲ್ಲಿಗೂ ಹೋಗ್ತಾರೆ. ಇವರೇನಪ್ಪ ಅಂದರೆ ದೇವರನ್ನು ನಂಬಿದವರಲ್ಲ, ಕ್ರೈಸ್ತರು ಅಲ್ಲ. ಕ್ರೈಸ್ತರಂತ ಯಾರು ಹೇಳಿದ್ದಾರೆ ನಿಮಗೆ? ಸರ್ಟಿಫಿಕೇಟ್ ಇದೆಯಾ? ಸರ್ಟಿಫಿಕೇಟ್ ನೀವು ತೋರಿಸ್ಬೋದು ಕ್ರೈಸ್ತರಂತೇಳಿ. ದೇವರ ಬಳಿಯಲ್ಲಿ ಇರಲ್ಲ ಸಹೋದರ. ದೇವರ ಬಳಿಯಲ್ಲಿ ಇರಬೇಕು ಅಂದಾಗ ಈ ಆಜ್ಞೆಗಳನ್ನು ಪಾಲಿಸ್ಬೇಕಾಗತ್ತೆ. ಖಂಡಿತವಾಗಿ ಪಾಲಿಸಿದ್ರೇ ದೇವರ ಭಕ್ತರಾಗ್ತಾರೆ, ದೇವರ ಶಿಷ್ಯರಾಗ್ತಾರೆ. ಮತ್ತು ಅವ್ರದ್ದು ತಪ್ಪಂತೀರ? ಅವರಿಷ್ಟ. ಅದು ಇಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ, ಬೇರೆ ಕಡೆ ಹೋಗ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಜೀವ ಮಾರ್ಗ, ಯೇಸು ಕ್ರಿಸ್ತರ ಮಾರ್ಗ ಯಾವ ಮಾರ್ಗ? ಜೀವದ ಮಾರ್ಗ, ಅಂದರೆ ಪರಲೋಕಕ್ಕೆ ಹೋಗುವಂಥ ಮಾರ್ಗ. ಲೋಕದ ಮಾರ್ಗ ನರಕಕ್ಕೆ ಹೋಗುವಂಥ ಮಾರ್ಗ. ನಿಮ್ಗೆ ಯಾವ ಮಾರ್ಗ ಬೇಕು? ದೇವರ ಮಾರ್ಗ ಬೇಕು, ನನ್ನ ಮಾರ್ಗ ಬೇಕು ಅಂದರೆ ಖಂಡಿತವಾಗಿ ಆಜ್ಞೆಗಳನ್ನು ಪಾಲಿಸಬೇಕು. ಪಾಲಿಸದೆ ಹೋಗ್ತೀನಿ ಅಂತಂದರೆ ಅವ್ರು ಹೋಗ್ತಾರೆ, ಅವ್ರಿಗೆ ತೀರ್ಪಾಗುತ್ತೆ. ನಿಜವಾದ ಕ್ರೈಸ್ತರು ನಮಸ್ಕಾರ ಮಾಡೋದು, ಅಡ್ಡ ಬೀಳೋದು, ಪೂಜಾ ಮಾಡೋದು, ಜಾತ್ರೆ ಮಾಡೋದು ನಿಜವಾದ ಕ್ರೈಸ್ತರ ಬಳಿಯಲ್ಲಿ ಇರಲ್ಲ. ಅರ್ಥ ಆಗದ ಪ್ರೇರೆ? ಅರ್ಥ ಮಾಡಿಕೊಂಡವರು ಧನ್ಯರು. ನಿಮಗೆ ಅರ್ಥ ಆಯ್ತಾ? ನಿಮಗೆ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ? ಒಟ್ಟಿನಲ್ಲಿ ಹೇಗಾದರೂ ಮಾಡಿ ಕ್ರೈಸ್ತರ ಮೇಲೆ ಕೆಸರು ಚೆಲ್ಲಬೇಕು ಅನ್ನೋಂಥ ಮೈಂಡಲ್ಲಿ ನೀವಿದ್ದೀರ. ಆದ್ದರಿಂದ ಈ ಮಾತುಗಳು ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದನ್ನು ತೆಗಿಬೇಕು. ಆ ಹೃದಯದಲ್ಲಿ ಕೆಟ್ಟ ಆಲೋಚನೆ ತೆಗೆದುಹಾಕಬೇಕು. ಎಲ್ಲರೂ ದೇವರ ಪ್ರಜೆಗಳು, ಅವರವ್ರ ನಂಬಿಕೆ ಅವ್ರದ್ದು. ಆಮೇಲೆ ನಾನು ನೋಡೋಣ, ಎಲ್ಲ ಗ್ರಂಥವನ್ನು ಪರಿಶೋಧನೆ ಮಾಡೋಣ ಅಂದಾಗ ಖಂಡಿತವಾಗಿ ದೇವರು ಅರ್ಥ ಆಗ್ತಾರೆ. ಓಕೆ, ಮತ್ತೇನು ಮಾತಾಡಿದ್ದಾರೆ ನೋಡೋಣ ಪ್ರೇರೆ. ಮತ್ತೇನು ಮಾತಾಡಿದ್ದಾರೆ ಇವರು? ಜಾತಿ ಪದ್ಧತಿ ನಾಶ ಮಾಡದೆ ಹಿಂದೂ ಒಬ್ಬ ಕ್ರೈಸ್ತನಾದರೆ ಏನು ಬರುತ್ತ್ರಿ ಅಂತ ಕೇಳಿದರೆ ಇವ್ರು ಏನು ಉತ್ತರ ಕೊಡ್ತಾರೆ? ಉತ್ತರ ಕೊಡುವ ಯೋಗ್ಯತೆಯಾದರೂ ಇದೆಯಾ ಅಂತ ಬಾಬಾ ಸಾಹೇಬರು ಕೇಳ್ತಾರೆ. ಅನ್ಯ ಧರ್ಮವನ್ನು ಬಿಟ್ಟು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದರೆ ಲಾಭ ಏನು? ಇದಕ್ಕೆ ಉತ್ತರ ಕೊಡೋದಕ್ಕೆ ನಿಮ್ಮಲ್ಲಿ ಯೋಗ್ಯತೆ ಇದೆಯಾ ಅಂತ ಹೇಳಿ. ಸತ್ಯವೇದ ಗ್ರಂಥದಲ್ಲಿ ಅನೇಕ ಉತ್ತರ ಇದೆ. ಕೇಳೋದಕ್ಕೆ ಯಾರಾದರೂ ರೆಡಿ ಇದ್ದಾರಾ? ಕೇಳೋದಕ್ಕೆ ರೆಡಿ ಇದ್ದರೂ ಇಲ್ಲದೇ ಇದ್ದರೂ ಖಂಡಿತವಾಗಿ ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತೆ ಬೈಬಲಲ್ಲಿ. ನೋಡಿ, ಮೊದಲನೇದಾಗಿ ಯಾವುದೇ ಒಂದು ಮತದಲ್ಲಿದ್ದವರಾಗಲಿ ಅವರು ಯೇಸು ಕ್ರಿಸ್ತರನ್ನು ಯಾಕೆ ಹಿಂಬಾಲಿಸಬೇಕು, ಯಾಕೆ ನಂಬಬೇಕು, ಯಾಕೆ ಬದಲಾಗಬೇಕು? ಕನ್ವರ್ಟ್ ಅಂತಾರೆ. ಅಂದರೆ ಹೃದಯ ಕನ್ವರ್ಟ್ ಆಗಬೇಕು, ಮನಸ್ಸು ಬದಲಾಗಬೇಕು. ಮನಸ್ಸು ಬದಲಾವಣೆ ಮಾಡಿಕೊಂಡು ದೇವರ ಮಾರ್ಗದಲ್ಲಿ ಬರಬೇಕು. ಬಂದರೆ ಲಾಭ ಏನು? ಮೊದಲನೇದಾಗಿ ಈ ಲೋಕದಲ್ಲಿ ದೇವರ ಮೂಲಕನೇ ಲಾಭ. ಗೊತ್ತಾ ನಿಮಗೆ? ದೇವರ ಮೂಲಕನೇ ಲಾಭ. ದೇವರ ಮೂಲಕನೇ ಲಾಭ ಅಂತೇಳಿ ಹೇಗೆ ಹೇಳೋಕ್ಕಾಗುತ್ತೆ? ಈ ಲೋಕ
ತಂದೆಯಾದ ಪರಮಾತ್ಮನು ಉಂಟು ಮಾಡಿದ್ದಾರೆ. ಪರಮಾತ್ಮನಂದರೆ ಪರಿಶುದ್ಧನು, ಪರಮಾತ್ಮನಂದರೆ ಆತ್ಮಸ್ವರೂಪನು. ನೀವು ಅಂದುಕೊಂಡ ಹಾಗೆ ಅಲ್ಲ, ಆತನು ಪರಿಶುದ್ಧನು, ಆತನು ಶಕ್ತಿ ಸ್ವರೂಪನು, ಆತನು ಇದ್ದಾತನು. ಯೇಸು ಕ್ರಿಸ್ತರು ಪರಮಾತ್ಮನ ಮಗನು. ಆತನು ಹೇಳುತ್ತಾರೆ, ಏನು ಹೇಳ್ತಾರೆ ಗೊತ್ತಾ? ಗಮನಿಸಬೇಕು. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನವನ್ನು ನೋಡಿ ಪ್ರಿಯರ. ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಬರುತ್ತದೆ, ಈಗಲೇ ಬಂದಿದೆ. ಕೇಳಿದವರು ಬದುಕುವರು. ಸತ್ತವರಂದರೆ ಯಾರು ಗೊತ್ತಾ? ಈ ಲೋಕದಲ್ಲಿ ಭೌತಿಕವಾಗಿ ಸತ್ತೋದವರಂತಲ್ಲ. ಯಾರು ಸತ್ತೋದವರು ಅಂತ ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ ಉತ್ತರ ಹೇಳ್ತಾ ಇದ್ದೀನಿ, ಗಮನಿಸಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಅಪರಾಧಗಳ ಪಾಪಗಳ ದೆಸೆಯಿಂದ ಅಂದರೆ ಈ ಲೋಕದಲ್ಲಿ ಮೊಟ್ಟ ಮೊದಲು ದೇವರನ್ನ ಬಿಟ್ಟು ಜೀವಿಸುವಂಥದ್ದು ದೊಡ್ಡ ಅಪರಾಧ. ಯಾರನ್ನ ಬಿಟ್ಟು ಜೀವಿಸುವಂಥದ್ದು? ತಂದೆಯಾದ ಪರಮಾತ್ಮನನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದಂಥ ಆ ದೇವರನ್ನು ಬಿಟ್ಟು ಜೀವಿಸುವಂಥದ್ದು ದೊಡ್ಡ ಅಪರಾಧ, ದೊಡ್ಡ ಪಾಪ ಅದು. ಯಾಕಂದರೆ ಈ ಜೀವಿತ, ಈ ಶರೀರ ಕೊಟ್ಟವರು ಅವರು, ಆತ್ಮ ಕೊಟ್ಟಿದ್ದು ಅವರು, ಲೋಕವನ್ನು ಉಂಟು ಮಾಡಿದ್ದು ಅವರು, ಆತನನ್ನು ದೂರ ಮಾಡಿದ್ದು ಇದೆಯಲ್ಲ, ಅದು ದೊಡ್ಡ ಪಾಪ. ಅದು ಆ ಪಾಪದಲ್ಲಿ ಏನಾಗಿದ್ದಾರೆ ಇವರು? ಸತ್ತವರಾಗಿದ್ದಾರೆ. ಸತ್ತವರಾಗಿದ್ದಂತೆ ಇವರನ್ನು ಯಾರು ಕಾಪಾಡಿದ್ದಾರಂತ ನೋಡುವಾಗ ಯೇಸು ಕ್ರಿಸ್ತರು. ಹೇಗೆ ಕಾಪಾಡಿದ್ದಾರೆ? ಈ ಲೋಕಕ್ಕೆ ಬಂದು ನಾವೆಲ್ಲರೂ ದೇವರ ಮಕ್ಕಳು, ದೇವರ ಸನ್ನಿಧಿಗೆ ನಾವೆಲ್ಲರೂ ಸೇರಬೇಕು. ದೇವರ ಸನ್ನಿಧಿಗೆ ನಾವೆಲ್ಲರೂ ಸೇರಬೇಕಾದ್ರೆ ಈ ಪಾಪದ ಲೋಕದಲ್ಲಿ ನೀವು ದೇವರ ಜ್ಞಾನವನ್ನು ಪಡಿಬೇಕು, ಬೆಳಕಿನ ಜ್ಞಾನವನ್ನು ಪಡಿಬೇಕು. ಆ ಬೆಳಕಿನ ಜ್ಞಾನವೇ ದೇವರ ಜ್ಞಾನ, ಅದು ಯೇಸು ಕ್ರಿಸ್ತರ ಜ್ಞಾನ. ಈ ಜ್ಞಾನವನ್ನು ಯಾರು ಪಡಿತಾರೋ ಅವ್ರಿಗೆ ಏನು ಸಿಗುತ್ತೆ ಗೊತ್ತಾ? ನಿತ್ಯ ಜೀವ. ಅಂದರೆ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರ್ತಾರೆ, ನಿತ್ಯ ಜೀವವನ್ನು ಪಡಿತಾರೆ. ಈ ಲೋಕದಲ್ಲಿ ಎಲ್ಲರೂ ಬದುಕ್ತಾರೆ. ಯಾರು ಬದುಕಿಸ್ತಾರೆ? ದೇವರೇ ಬದುಕಿಸ್ತಾ ಇದ್ದಾರೆ. ಯಾಕೆಂದರೆ ನೀತಿವಂತರ ಮೇಲೆ ಅನೀತಿವಂತರ ಮೇಲೆ ಮಳೆಯನ್ನು ಸುರಿಸುವವರು, ಬೆಳಕನ್ನು ತರುವವರು ದೇವರು, ಸೃಷ್ಟಿ ಮಾಡಿರುವಂಥ ತಂದೆ ದೇವರು. ಅದೇ ಪ್ರಕಾರ ಮನುಷ್ಯನಿಗೆ ರಕ್ಷಣೆ ಬೇಕು ಅಂದಾಗ ಮಾರ್ಗ ಯೇಸು ಕ್ರಿಸ್ತರು. ಆತ್ಮರಕ್ಷಣೆ, ಆತ್ಮದ ಬಗ್ಗೆ ಗೊತ್ತಾದರೆ ಆತ್ಮ ರಕ್ಷಣೆ ಬಗ್ಗೆ ಗೊತ್ತಾಗುತ್ತೆ. ಅದಕ್ಕೆ ಆತ್ಮರಕ್ಷಣೆಯನ್ನು ಕೊಡೋದಕ್ಕೆ, ನಿತ್ಯ ಜೀವವನ್ನು ಕೊಡೋದಕ್ಕೆ, ಸ್ವರ್ಗವನ್ನು ಕೊಡೋದಕ್ಕೆ, ಪರಲೋಕವನ್ನು ಕೊಡೋದಕ್ಕೆ. ಪರಲೋಕವನ್ನು ನೀವು ಪಡಿಬೇಕಾದ್ರೆ ಈ ಲೋಕದಲ್ಲಿ ನಿನ್ನ ಬದುಕನ್ನು ಬದಲಾವಣೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಮತ್ತೊಂದು ವಚನವನ್ನು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಅಂದರೆ ನನ್ನನ್ನು ನಂಬಿದವರು ಅಂದರೆ ಯಾವಾಗ ನಂಬುತ್ತಾರೆ? ಯಾವಾಗ ತಂದೆಯಾದ ದೇವರನ್ನು, ದೈವಕುಮಾರನಾದ ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡೆದುಕೊಂಡು ನಂಬಿ ಭಕ್ತಿಯಿಂದ ನಡ್ಕೊಂಡಾಗ ಅವರಿಗೆ ನಿತ್ಯ ಜೀವವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ನಂಬಿ ಭಕ್ತಿಯಿಂದ ನಡೆಯುವವರು ಏನೇನು ಮಾಡಬೇಕು? ಮೊಟ್ಟ ಮೊದಲು ಈ ಲೋಕದಲ್ಲಿ ಇದ್ದರೂ ಹಳೇ ಪದ್ಧತಿಗಳು ಇರಬಾರ್ದು ಅಂತ ಹೇಳ್ತಾರೆ. ನಾನು ಹಳೆಯ ಪದ್ಧತಿ ಇಟ್ಕೊಳ್ತೀನಿ, ಹಾಗೇ ಜೀವಿಸ್ತೀನಿ, ನನಗೆ ದೇವರು ಬೇಕು, ಹಳೆದು ಬೇಕು ಅಂದರೆ ದೇವರು ಒಪ್ಪಲ್ಲ. ಮೊದಲನೇದಾಗಿ ಲೋಕನೂ ಬೇಕು, ದೇವರು ಬೇಕು, ಹಳೆ ಪದ್ಧತಿಗಳು ಬೇಕು, ದೇವ್ರ ಪದ್ಧತಿಗಳು ಬೇಕು. ಪರಲೋಕವನ್ನು ಪಡಿಬೇಕಾದ್ರೆ ಖಂಡಿತವಾಗಿ ನೀನು ಬದಲಾಗಬೇಕು. ನಿನಗೆ ನಿತ್ಯ ಜೀವ ಬೇಕು ಅಂದರೆ ನೀನು ಬದಲಾಗಬೇಕು. ಅಂದರೆ ನಂಬಿದವರಿಗೆ ನಿತ್ಯ ಜೀವ ಸಿಗುತ್ತೆ, ಪಾಪ ಕ್ಷಮಾಪಣೆ ಸಿಗುತ್ತೆ, ರಕ್ಷಣೆ ಮಾರ್ಗ ಸಿಗುತ್ತೆ. ಅಲ್ಲಿ ಶಾಶ್ವತವಾಗಿ ಜೀವಿಸ್ತೀವಿ ದೇವರ ಬಳಿಯಲ್ಲಿ, ಶಾಶ್ವತವಾಗಿ ಅದನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಈ ಲೋಕದಲ್ಲಿ ಎಲ್ಲ ದೇವ್ರು ಕೊಟ್ಟಿದ್ದೆ. ದೇವ್ರ ಮೂಲಕ ಮಳೆ, ದೇವ್ರ ಮೂಲಕ ಗಾಳಿ, ದೇವ್ರ ಮೂಲಕ ಬಿಸಿಲು, ದೇವ್ರ ಮೂಲಕ ದವಸ ಧಾನ್ಯಗಳು, ಮೆದುಳು, ಆಕಾರ, ಶರೀರ ಎಲ್ಲ ದೇವರು ಕೊಟ್ಟದ್ದು. ದೇವರು ಕೊಟ್ಟದ್ದು. ಮತ್ತೇನು ಕೊಡಬೇಕು? ಪರಲೋಕ ಒಂದು ಬಾಕಿ ಇದೆ. ಪರಲೋಕ ಬೇಕು ಅಂದಾಗ ಈ ಲೋಕದಲ್ಲಿ ನೀನು ಬದಲಾಗಬೇಕು. ಏನು ಬದಲಾಗಬೇಕು? ನಿನ್ನ ಕುಲ, ನಿನ್ನ ಜಾತಿ ಇದಲ್ಲ. ನಿನ್ನ ಕುಲ ಇದೆಯೋ ಜಾತಿ ಇದೆಯೋ ಅದನ್ನು ದೇವ್ರು ಹೇಳಿಲ್ಲ.
ಯಾಕೆಂದರೆ ಕುಲ ಜಾತಿ ಮತ ಎನ್ನುವಂಥದ್ದು ಮನುಷ್ಯರ ಮೂಲಕ ಬಂದಿದೆ. ದೇವರ ಮೂಲಕ ಬಂದದ್ದು ಧರ್ಮ, ಮೋಕ್ಷ ಮಾರ್ಗ, ಪರಲೋಕದ ಮಾರ್ಗ, ಜ್ಞಾನ, ಆತ್ಮಿಕವಾದಂಥ ಜ್ಞಾನ. ಈ ಜ್ಞಾನವನ್ನು ನಂಬಿಕೊಂಡು ಭಯ ಭಕ್ತಿಯಿಂದ ಯಾರು ಜೀವಿಸ್ತಾರೋ ಅವರಿಗೆ ನಿತ್ಯ ಜೀವ ಕೊಡ್ತೀನಂತ ಹೇಳ್ತಾರೆ. ಈ ಲೋಕದಲ್ಲಿ ನೆಮ್ಮದಿ ಇರುತ್ತೆ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ಯಾಕೆಂದರೆ ನಿಜವಾಗಲೂ ದೇವರನ್ನ ಹಿಂಬಾಲಿಸುವವರು ಅನುಭವಿಸ್ತಾ ಇದ್ದಾರೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು. ಖಂಡಿತವಾಗಿ ಯಾರು ಅನುಭವಿಸ್ತಾ ಇದ್ದಾರೋ, ಯಾರು ಯಥಾರ್ಥವಾಗಿ ಜೀವಿಸ್ತಾ ಇದ್ದಾರೋ ಅವರ ಬಳಿಯಲ್ಲಿ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಪ ಸ್ವಲ್ಪ ನಂಬಿಕೊಂಡು ಈ ಕಡೆ ಆ ಕಡೆ ತಿರುಗಾಡಿದ್ರೆ ದೇವರ ಮೂಲಕ ಪ್ರತಿಫಲ ಸಿಗಲ್ಲ. ದೇವರ ಮೂಲಕ ಪ್ರತಿಫಲವನ್ನು ಪಡ್ಕೊಳ್ಬೇಕು ಅಂದಾಗ ಖಂಡಿತವಾಗಿ ಯಥಾರ್ಥವಾಗಿ ಭಕ್ತಿಯಿಂದ ಜೀವಿಸಬೇಕಾಗತ್ತೆ. ಮತ್ತೇನು ಮಾತಾಡಿದ್ದಾರೆ ನೋಡಿ ಇವರು. ಯಾರ್ಯಾರು ಇವತ್ತು ಕ್ರೈಸ್ತರ ಪರವಾಗಿ ಮಾತನಾಡ್ತಿದ್ದಾರೋ, ನಾವು ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ಮಾತನಾಡ್ತಿದ್ದಾರೋ ಅವರಿಗೆಲ್ಲರೂ ಬಾಬಾ ಸಾಹೇಬರು ಈ ಮಾತನ್ನು ಕೇಳಿಸ್ಬೇಕು. ಬಾಬಾ ಸಾಹೇಬರು ಹೇಳ್ತಾರೆ, ರೋಮನ್ ಸಾಮ್ರಾಜ್ಯದಲ್ಲಿ ಗುಲಾಮಗಿರಿಯ ಅಂತ್ಯಕ್ಕೆ ಕ್ರೈಸ್ತ ರಿಲಿಜನ್ನ ಪ್ರಭಾವ ಕಾರಣ ಎನ್ನುವುದು ಚರ್ಚಾಸ್ಪದ. ಕ್ರೈಸ್ತ ರಿಲಿಜನ್ನಿಂದ ಗುಲಾಮಗಿರಿ ಅಂತ್ಯವಾಗಲಿಲ್ಲ, ಅದರ ಅರ್ಥ. ನೆಕ್ಸ್ಟ್ ಹೇಳ್ತಾರೆ, ಕ್ರೈಸ್ತ ರಿಲಿಜನ್ ಒಂದು ಸಂಸ್ಥೆಯಾಗಿ ರೂಪುಗೊಂಡ ನಂತರವೂ ಯುರೋಪಿನಲ್ಲಿ ಗುಲಾಮಗಿರಿ 100 ವರ್ಷಗಳು ಮುಂದುವರೆದಿತ್ತು ಎನ್ನುವುದು ನಿಸ್ಸಂದೇಹ. ಕ್ರೈಸ್ತರಿಂದ ಗುಲಾಮಗಿರಿತನವನ್ನು ಇನ್ನೂ ಅಂತ್ಯವಾಗಲಿಲ್ಲ ಅಂತ ಹೇಳ್ತಾರೆ. ಕ್ರೈಸ್ತರಿಂದ ಅಂದರೆ ನಿಜವಾದ ಕ್ರೈಸ್ತರಿಂದ ಗುಲಾಮಗಿರಿತನ ಅಂದಾಗ ಪ್ರಿಯರಾದ ದೇವರ ಮಕ್ಕಳಿಗೆ ಯೇಸು ಪ್ರಭು ಹೇಳ್ತಾರೆ. ಯೇಸು ಪ್ರಭು ಹೇಳುವಂಥ ಮಾತೇನು? ನಾನು ಪರಿಚರ್ಯವನ್ನು ಮಾಡೋದಕ್ಕೆ ಬಂದಿದ್ದೀನಿ, ನಿಮ್ಮಿಂದ ಸೇವೆ ಹೊಂದೋದಕ್ಕೆ ನಾನು ಬಂದಿಲ್ಲ ಅಂತ ಹೇಳ್ತಾರೆ. ಯಾರು? ನಮ್ಮ ಪ್ರಭು. ಅದೇ ಪ್ರಕಾರ ಆತನನ್ನು ಹಿಂಬಾಲಿಸುವಂಥ ಯಥಾರ್ಥವಾದಂಥ ಕ್ರೈಸ್ತರು ಖಂಡಿತವಾಗಿ ಹೇಳುವಂಥ ಮಾತೇನು ಗೊತ್ತಾ? ನಿಮ್ಮಿಂದ ನಮಗೆ ಸೇವೆ ಬೇಕಾಗಿಲ್ಲ, ನಾವು ನಿಮ್ಮ ಸೇವೆ ಮಾಡ್ತೀವಿ. ಅದಕ್ಕೆ ನೋಡಿ, ಎಲ್ಲ ಕಡೆ ದೇವರ ಪ್ರೀತಿಯನ್ನು ಸಾರ್ತಾರೆ, ದೇವರ ಜ್ಞಾನವನ್ನು ಸಾರ್ತಾರೆ. ಇನ್ನೊಂದು ಪ್ರಾಮುಖ್ಯವಾಗಿ ಏನಪ್ಪ ಅಂತ ನೋಡುವಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಗುಲಾಮಗಿರಿ ಎಂದಾಗ ಹೇಗೆ ನಡೀತಾ ಇದೆ ನೋಡಿ ಒಂದು ಸಾರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನವೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೆ ಅವರಂತೆಯೇ ರಕ್ತ ಮಾಂಸಧಾರಿಯಾದನು. ಅಂದರೆ ಇವರು ಹೇಳ್ತಾರೆ, ಇವರನ್ನು ದಾಸತ್ವದಲ್ಲಿ ಸೇರಿಸಿಕೊಳ್ಳೋದಕ್ಕೆ ಕ್ರೈಸ್ತರು ಮಾಡುವಂಥ ಪ್ರಯತ್ನ ಅಂತ ಹೇಳ್ತಾರೆ. ಎರಡನೇದಾಗಿ ಗುಲಾಮಗಿರಿತನವನ್ನು ಇನ್ನೂ ಹೋಗಲಿಲ್ಲ ಅಂತ ಹೇಳ್ತಾರೆ. ಯಾವ ಕಾಲದಲ್ಲಿ? ಒಂದು ಕಾಲದಲ್ಲಿ ಇದೆ, ಇಲ್ಲಂತ ನಾವು ಹೇಳ್ತಾ ಇಲ್ಲ. ಆದರೆ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಹೇಳಿರುವಂಥ ಮಾತೇನು ಗೊತ್ತಾ? ಗುಲಾಮರಾಗಿ, ಎಲ್ಲಿ? ಸೈತಾನನ ಹತೋಟಿಯಲ್ಲಿ ಇದ್ದಂಥ ಪ್ರತಿ ಗುಲಾಮರನ್ನು, ಸೈತಾನನಿಗೆ ಗುಲಾಮರಾಗಿದ್ದಾರೆ, ಸೈತಾನನಿಗೆ ದಾಸರಾಗಿದ್ದಾರೆ. ಸೈತಾನನಿಗೆ ದಾಸರಂದ್ರೆ ಏನು? ದೇವರು ಸೃಷ್ಟಿಕರ್ತನು, ದೇವರು ಪರಮಾತ್ಮನು ಟೋಟಲ್ ಲೋಕವನ್ನು ಉಂಟು ಮಾಡಿದ್ದಾರೆ. ಲೋಕದಲ್ಲಿದ್ದಂಥ ಎಲ್ಲ ಮಾನವರಿಗೆ ಆತನು ತಂದೆ, ಆತನಿಗೆ ನಾವು ಮಕ್ಕಳು. ಆತನನ್ನು ಬಿಟ್ಟು, ದೇವರನ್ನು ಬಿಟ್ಟು, ದೇವರ ಆಜ್ಞೆಗಳನ್ನು ಬಿಟ್ಟು, ದೇವರ ಧರ್ಮವನ್ನು ಬಿಟ್ಟು ಸೈತಾನನಿಗೆ ಒಳಪಟ್ಟರೆ ಯಾರಿಗೆ ದಾಸರು? ಯಾರಿಗೆ ಗುಲಾಮರು? ಸೈತಾನನಿಗೆ ಗುಲಾಮರು. ಸೈತಾನನಿಗೆ ಗುಲಾಮರು, ಸೈತಾನನಿಗೆ ದಾಸರಾಗಿರುವಂಥ ಇವರನ್ನು ಬಿಡಿಸೋದಕ್ಕೆ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಪರಲೋಕದಿಂದ ಈ ಲೋಕಕ್ಕೆ ಬಂದು ರಕ್ಷಣೆಯ ಮಾರ್ಗವನ್ನು ಬೋಧಿಸ್ತಾರೆ. ಬೆಳಕಿನ ಜ್ಞಾನ ಏನು? ದೇವರು ಆತ್ಮಸ್ವರೂಪನು, ದೇವರು ಶಕ್ತಿ ಸ್ವರೂಪನು, ದೇವರು ಮಹೋನ್ನತನು, ಆತನು ನಮ್ಮ ಹೆತ್ತ ತಂದೆ, ಆತನ ಮೂಲಕ ನಮಗೆ ಜೀವಿತ ಬಂದಿದೆ, ಆತನ ಮೂಲಕ ಲೋಕ ಬಂದಿದೆ. ಆದ್ದರಿಂದ ನೀವು ಆತ್ಮಿಕರಾಗಿ ಜೀವಿಸಬೇಕು, ಭಕ್ತರಾಗಿ ಜೀವಿಸಬೇಕು, ಒಳ್ಳೆಯವರಾಗಿ ಜೀವಿಸಬೇಕು, ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು. ಎಲ್ಲ ಆತ್ಮಿಕವಾದಂಥ ಒಳ್ಳೆ ಜ್ಞಾನವನ್ನು ಹೇಳ್ತಾರೆ, ಬೆಳಕಿನ ಜ್ಞಾನ. ಅಂಧಕಾರದ ಲೋಕದಲ್ಲಿ ಇದ್ದಂಥ ಈ ಮಾನವರನ್ನು ಕಾಪಾಡಲು, ರಕ್ಷಣೆ ಮಾರ್ಗದಲ್ಲಿ ನಡೆಸಲು ಯೇಸು ಕ್ರಿಸ್ತರ ಬೋಧನೆ, ಯೇಸು ಕ್ರಿಸ್ತರ ಉದ್ದೇಶ. ಆತನ ಆಜ್ಞೆಗಳನ್ನು ಯಾರು ಪಾಲಿಸ್ತಾರೋ ಅವರು ಕೂಡ ಇನ್ನೊಬ್ಬರನ್ನ ಕಾಪಾಡೋದಕ್ಕೆ, ಇನ್ನೊಬ್ಬರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ, ಸೈತಾನನ ಅಂಧಕಾರದ ದೊರೆತನದಲ್ಲಿ ಇದ್ದವರನ್ನ ಬಿಡಿಸೋದಕ್ಕೆ, ಸೈತಾನನ ಗುಲಾಮಗಿರಿಯಲ್ಲಿ ಇದ್ದವರನ್ನ ಬಿಡಿಸೋದಕ್ಕೆ ನಿಜವಾದ ಕ್ರೈಸ್ತರು ಪ್ರಯಾಸ ಪಡ್ತಾರೆ. ಇವರೇನಂತಾರೆ? ಇವರಿಗೆ ಅರ್ಥ ಆಗಿದ್ದೇನಪ್ಪ ಅಂದರೆ, ಲೋಕದ ರೀತಿಯೇ ಈ ಎಲ್ಲ ಗುಲಾಮಗಿರಿತನ, ಇನ್ನು ಏನೇನಿದೆ ಇವೆಲ್ಲ ಆಚಾರಗಳು, ಇವೆಲ್ಲ ಹೆಚ್ಚಾಗಿ ಏನಪ್ಪ ಅಂದರೆ ಅವರಲ್ಲೇ ಇದೆ, ನಿಮ್ಮಲ್ಲೇ ಇದೆ ಇವೆಲ್ಲ ಆಚಾರಗಳು.
ನಿಜವಾದ ಕ್ರೈಸ್ತರ ಬಳಿಯಲ್ಲಿ ಕಾಣಲ್ಲ. ಒಂದು ವೇಳೆ ಇದ್ದರೆ ಅವ್ರು ನಿಜವಾದ ಕ್ರೈಸ್ತರ ಅಲ್ಲ. ಅವರು ನಾಮಕಾಸೆ ಬಂದವರು, ಈ ಲೋಕ ಬೇಕು ಅಂತೇಳಿ ಬಂದವರು, ನಿಜವಾದ ಕ್ರೈಸ್ತರಲ್ಲಿ ಇರೋದಿಲ್ಲ. ಯಾಕೆಂದರೆ ನಿಜವಾದ ಕ್ರೈಸ್ತರಿದ್ದಾರೆ, ಸುಳ್ಳು ಕ್ರೈಸ್ತರಿದ್ದಾರೆ. ನಿಜವಾದ ಕ್ರೈಸ್ತರಲ್ಲಿ ಪ್ರೀತಿ ಇರುತ್ತೆ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ನೆಮ್ಮದಿ ಇರುತ್ತೆ, ಆನಂದ ಇರುತ್ತೆ. ದೇವರನ್ನು ಅರ್ಥ ಮಾಡಿಕೊಂಡಿರುವಂಥ ಭಕ್ತರಲ್ಲಿ ಉಲ್ಲಾಸ ಇರುತ್ತೆ. ದೇವರನ್ನ ನಂಬಿಕೊಂಡು ಜೀವಿಸಿದಾಗ ನಿತ್ಯ ಜೀವ ಸಿಗುತ್ತೆ. ಮತ್ತೇನು ಮಾತಾಡಿದ್ದಾರೆ ನೋಡಿ ಪ್ರಿಯರಿವರು. ಕ್ರಿಶ್ಚಿಯನ್ರ ಬೋಧನೆ ಶುರುವಾಗೋದು ಹೆಂಗೆ ಗೊತ್ತಾ? ಯು ಆರ್ ಆಲ್ ಸಿನ್ನರ್ಸ್ ಅಂತ. ಸಿನ್ನರ್ಸ್ ಯಾಕೆ? ಆಡಮನ್ನ ಭಗವಂತ ಹುಟ್ಟಿಸಿದ, ಆಡಮನಿಗೆ ಏನು ಮಾಡಬೇಡ ಅಂತ ಭಗವಂತ ಹೇಳೋಗಿದ್ನೋ ಅವನು ಅದನ್ನೇ ಮಾಡಿಬಿಟ್ಟ. ಹೀಗಾಗಿ ಅವನು ಪಾಪಿಯಾಗಿ ಪತನಗೊಂಡ. ನಾವೆಲ್ಲರೂ ಆಡಮ್ನ ಸಂತಾನಗಳೇ ಆಗಿರೋದ್ರಿಂದ, ಅವರ ಪ್ರಕಾರ ಆಡಮ್ಮನ ಮಕ್ಕಳೇ ಆಗಿರೋದ್ರಿಂದ ಅವನು ಪಾಪಿ, ಪಾಪಿಯ ಮಕ್ಕಳು ಪಾಪಿಯೇ ಆಗಿರಬೇಕು. ನೀವು ಪುಣ್ಯವಂತರಾಗೋದು ಸಾಧ್ಯವೇ ಇಲ್ಲ. ಅಫ್ಕೋರ್ಸ್ ಪುಣ್ಯ ಅನ್ನೋ ಪದವೇ ಇಲ್ಲ ಅವ್ರ ಹತ್ರ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಅಮೆರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳೋದಲ್ಲ, ಸಿನ್ನರ್ಸ್ ಅಂತ ಕರೆಯೋದೇ ಮಹಾಪಾಪ. ನಾವು ಯಾರನ್ನೂ ಸಿನ್ನರ್ಸ್ ಅಂತ ಕರೆಯೋದಿಲ್ಲ, ನಾವು ಅಮೃತ ಪುತ್ರರು ಅಂತ ಕರಿತೀವಿ ಎಲ್ಲರನ್ನು ಅಂತ ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ಗುಡುಕ್ತಾರೆ. ಅದು ಬಹಳ ವಿಷಯ. ಈ ಕಾರಣಕ್ಕೋಸ್ಕರವೇ ಹೇಳೋದು. ಸ್ವಾಮಿ ವಿವೇಕಾನಂದನವರು ಅಮೆರಿಕದಲ್ಲಿ ಗುಡುಗಿದಾರಂತೆ. ಏನು? ನಾವೆಲ್ಲರೂ ಅಮೃತ ಪುತ್ರರು ಅಂತೇಳಿ, ಪಾಪಿಗಳಲ್ಲ ನಾವು ಅಂತ ಹೇಳಿ ಸ್ವಾಮಿ ವಿವೇಕಾನಂದರವರು ಅಮೇರಿಕದಲ್ಲಿ ಗುಡುಗಿದ್ದಾರೆ. ನಾವು ಅಮೃತ ಪುತ್ರರು ಅಂತೇಳಿ ಈ ಒಂದು ವಿಷಯವನ್ನು ಹೇಳಿ ಒಂದು ರೀತಿಯಲ್ಲಿ ಅವಹೇಳನ. ಅಂದರೆ ನಾವು ಪಾಪಾತ್ಮರಲ್ಲ. ಕ್ರೈಸ್ತರ ಮಧ್ಯದಲ್ಲಿ ನೀವು ಪಾಪಾತ್ಮರು, ನೀವು ಪಾಪಾತ್ಮರು, ನೀವು ಪಾಪಾತ್ಮರು ಎನ್ನುವಂಥ ಪದ ಹೆಚ್ಚಾಗಿ ಕೇಳಿಸ್ತಾ ಇರುತ್ತೆ. ನಮ್ಮ ಮಧ್ಯದಲ್ಲಿ ಆ ಥರ ಇಲ್ಲ. ನಾವೆಲ್ಲರೂ ಅಮೃತ ಪುತ್ರರು, ನಾವೆಲ್ಲರೂ ಶ್ರೇಷ್ಠರು ಅಂತೇಳಿ. ಆದರೆ ಸ್ವಾಮಿ ವಿವೇಕಾನಂದರವರು ಯೇಸು ಕ್ರಿಸ್ತರನ್ನು ಕುರಿತು ಏನು ಮಾತಾಡಿದ್ದಾರೆ? ಯಾಕಂದರೆ ಹೆಚ್ಚಾಗಿ ಸ್ವಾಮಿ ವಿವೇಕಾನಂದರವ್ರ ಬಗ್ಗೆ ಇವ್ರು ಮಾತಾಡ್ತಾರೆ. ಒಳ್ಳೆಯದೇ, ಅವರಿಗೆ ಗುರು. ನಮ್ಮ ದೇಶಕ್ಕೆ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಂಥ ಸ್ವಾಮೀಜಿರವರು, ಒಳ್ಳೆಯದು, ದೇವ್ರ ಸ್ತೋತ್ರವಾಗಲಿ. ಅಂಥ ಸ್ವಾಮೀಜಿರವರು, ಸ್ವಾಮಿ ವಿವೇಕಾನಂದರವರು ಯೇಸು ಕ್ರಿಸ್ತರ ಬಗ್ಗೆ ಮಾತಾಡಿರೋಂಥ ಮಾತೆಂಥದ್ದು ಒಂದು ಮಾತು ಹೇಳಿದ್ದಾರೆ. ಏನದು? ನಾನು ಯೇಸು ಕ್ರಿಸ್ತರ ಕಾಲದಲ್ಲಿ ಇದ್ದಿದ್ದರೆ ನನ್ನ ಹೃದಯದಲ್ಲಿ ಹರಿಯುವಂಥ ರಕ್ತದ ಮೂಲಕ ಆತನ ಪಾದಗಳನ್ನು ತೊಳಿತಾ ಇದ್ದೆ ಅಂತೇಳಿ ಸ್ವಾಮಿ ವಿವೇಕಾನಂದರವರು ಹೇಳಿದ್ದಾರೆ. ಹೇಳಿಲ್ವ? ಯಾಕೆ ಹೇಳಿದ್ದಾರೆ ಈ ಮಾತನ್ನು? ಯಾಕೆ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರವರು? ಯಾವತ್ತಾದರೂ ಈ ಚಕ್ರವರ್ತಿ ಸೂಲಿ ಬೆಲೆ ಈ ಮಾತನ್ನು ಯೇಸು ಕ್ರಿಸ್ತರ ಬಗ್ಗೆ ಮಾತನಾಡಿದ್ದಾರೆ ಎನ್ನುವಂಥ ವಿಷಯವನ್ನು ಯಾವತ್ತಾದರೂ ಎಲ್ಲಾದರೂ ಮಾತಾಡಿದಾರ? ಯೇಸು ಕ್ರಿಸ್ತರ ಬಗ್ಗೆ ಒಂದು ಉನ್ನತವಾದಂಥ ಒಂದು ಮಾತನ್ನು ಹೇಳ್ತಾರಲ್ಲ, ಈ ಮಾತನ್ನು ಯಾಕೆ ಹೇಳಿದ್ದಾರೆ? ನಾನು ಹೇಳ್ತೀನಿ ಕೇಳಿ. ಯೇಸು ಕ್ರಿಸ್ತರ ಒಂದು ಇತಿಹಾಸವನ್ನು ಸ್ವಾಮಿ ವಿವೇಕಾನಂದರವರು ಓದ್ತಾರೆ, ತಿಳ್ಕೊಳ್ತಾರೆ. ಗುರು ಅಂದಾಗ ಈತನೇ, ಶ್ರೇಷ್ಠನಂದಾಗ ಈತನೇ. ಇಂಥವರ ಕಾಲದಲ್ಲಿ ನಾನಿದ್ದರೆ ನನ್ನ ಹೃದಯದಲ್ಲಿ ಹರಿಯುವಂಥ ರಕ್ತದ ಮೂಲಕ ಆತನ ಪಾದಗಳನ್ನು ನಾನು ತೊಳಿತಾ ಇದ್ದೆ ಅಂತೇಳಿ. ಆ ಮಾತನ್ನು ಹೇಳಬೇಕಾದ್ರೆ ಎಷ್ಟು ಗೌರವಿಸಿರಬೇಕು ಒಂದ್ಸರಿ ನೀವು ಯೋಚನೆ ಮಾಡಬೇಕು. ಎಷ್ಟು ಗೌರವದಿಂದ ನೋಡಿರಬೇಕು, ಯೋಚನೆ ಮಾಡಬೇಕು. ಏನ್ರಿ, ಹೃದಯದಲ್ಲಿ ಹರಿಯುವಂಥ ರಕ್ತ ಕೊಟ್ಟರೆ ಉಳಿತಾರೇನ್ರಿ? ಯಾರಾದರೂ ಉಳಿತಾರ? ಆದರೂ ಪರವಾಗಿಲ್ಲ, ನಾನು ಆತನಿಗೋಸ್ಕರ ಸಾಯೋದಕ್ಕೂ ಕೂಡ ರೆಡಿ ಇದ್ದೀನಿ, ಆತನ ಕಾಲದಲ್ಲಿ ಒಂದು ವೇಳೆ ಹುಟ್ಟಿದ್ರೆ ಅಂತೇಳಿ. ಆತನಿಗೆ ಗೊತ್ತಿಲ್ವಾ? ಪಾಪದ ಬಗ್ಗೆ ಗೊತ್ತಿಲ್ವಾ? ಯೇಸು ಕ್ರಿಸ್ತರು ಹೇಳ್ತಾರೆ. ಏನ್ರಿ ಯೇಸು ಕ್ರಿಸ್ತರು ಎಂಥ ಮಾತು ಗೊತ್ತಾ? ನಿಮ್ಮ ಪಾಪಗಳನ್ನು ತೊಳೆದುಕೊಳ್ಳ್ರಿ ಅಂತೇಳಿ. ನಿಮ್ಮ ಪಾಪಗಳು ಪರಿಹಾರ ಆಗಬೇಕಾದ್ರೆ ದೇವರನ್ನು ತಿಳಿದುಕೊಳ್ಳಿ, ನನ್ನನ್ನು ತಿಳಿದುಕೊಳ್ಳಿ, ಜ್ಞಾನವನ್ನು ಪಡೆದುಕೊಳ್ಳಿ, ವಿಧೇಯರಾಗ್ರಿ, ಭಕ್ತಿಯಿಂದ ನಡೆದುಕೊಳ್ಳ್ರಿ. ನಾನು ನಿಮಗೋಸ್ಕರ ಜೀವಿತವನ್ನು ಅರ್ಪಿಸ್ತಾ ಇದ್ದೀನಿ, ನಿಮಗೋಸ್ಕರ ನಾನು ಬಲಿ ಆಗ್ತಾ ಇದ್ದೀನಿ, ನಿಮ್ಮ ಪಾಪಗಳ ನಿಮಿತ್ತವಾಗಿ ನಾನು ಮರಣ ಹೊಂದುತ್ತಾ ಇದ್ದೀನಿ. ಯೇಸು ಪ್ರಭು ಹೇಳಿದ್ದಾರಲ್ಲ. ಅಂದರೆ ಈ ಲೋಕವನ್ನು ಕಾಪಾಡೋದಕ್ಕೆ, ಈ ಲೋಕದಲ್ಲಿದ್ದಂಥ ಮಾನವರನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸೋದಕ್ಕೆ, ಭಕ್ತಿ ಮಾರ್ಗದಲ್ಲಿ ನಡೆಸೋದಕ್ಕೆ ಜನರಿಗೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ ಎನ್ನುವಂಥ ವಿಷಯ ಸ್ವಾಮಿ ವಿವೇಕಾನಂದರವರಿಗೆ ಅರ್ಥ ಆಗಿದೆ. ಆತನ ಶಿಷ್ಯನಾದ ಈತನಿಗೆ ಅರ್ಥ ಆಗಲಿಲ್ಲ. ಅನೇಕ ಸಾರಿ ನಿಂದಿಸ್ತಾ ಇರ್ತಾರೆ, ಅನೇಕ ಸಾರಿ ತಪ್ಪು ಹಿಡಿಯೋದಕ್ಕೇ ಮಾತಾಡ್ತಾ ಇರ್ತಾರೆ. ಮಾತಾಡಬೇಕು, ಜ್ಞಾನದಿಂದ ಮಾತಾಡಬೇಕು, ವಿವೇಕದಿಂದ ಮಾತಾಡಬೇಕು, ಎಲ್ಲರನ್ನ ದೃಷ್ಟಿ ಇಟ್ಕೊಂಡು ಮಾತಾಡಬೇಕು. ಏನ್ರಿ ಯೇಸು ಕ್ರಿಸ್ತ ಹೇಳ್ತಾರೆ, ಭೂಲೋಕದಲ್ಲಿದ್ದಂಥ ಎಲ್ಲ ಮಾನವರು ಸಾಕ್ಷಾತ್ತು ಪರಮಾತ್ಮನ ಮಕ್ಕಳು, ಎಲ್ಲ ಮಾನವರು ಸಾಕ್ಷಾತ್ತು ದೇವರ ಮಕ್ಕಳು.
ದೇವರ ಮಕ್ಕಳು ಪಾಪಿಗಳಾಗಿದ್ದಾರಾ? ಹೇಗಾಗಿದ್ದಾರೆ ಪಾಪಿಗಳು? ಪಾಪ ಅಂದರೆ ಏನು? ಪಾಪ ಅಂದರೆ ಏನು? ಅರ್ಥ ಏನು ಗೊತ್ತಾ? ದೇವರ ಆಜ್ಞೆಗಳನ್ನು ಮೀರಿ ಜೀವಿಸುವಂಥದ್ದೇ ಪಾಪ. ದೇವರ ಆಜ್ಞೆಗಳೇನು? ದೇವರ ಆಜ್ಞೆಗಳೇನು? ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ವ್ಯಭಿಚಾರ ಮಾಡಬಾರ್ದು, ಮೋಸ ಮಾಡಬಾರ್ದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರ್ದು. ಇದರಲ್ಲಿ ಏನಾದರೂ ನೀನು ಮಾತನ್ನು ಮೀರಿದರೆ, ಅಂದರೆ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ, ಸುಳ್ಳು ಹೇಳಿದ್ರೆ ನೀನು ಪಾಪಿ. ಕಳ್ಳತನ ಮಾಡಿದ್ರೆ ನೀನು ಪಾಪಾತ್ಮನು, ವ್ಯಭಿಚಾರ ಮಾಡಿದ್ರೆ ನೀನು ಪಾಪಾತ್ಮನು. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ದೇವರ ಆಜ್ಞೆಗಳನ್ನು ಮೀರುವಂಥದ್ದೇ ಪಾಪ. ಕೆಟ್ಟವರೇ ಅಂದ್ರೇ ಪಾಪಾತ್ಮರು. ಪಾಪಾತ್ಮರಂದರೆ ದೇವರ ಆಜ್ಞೆಗಳನ್ನು ಮೀರುವವರು. ಸುಳ್ಳು ಹೇಳೋದು ಅದು ಪಾಪ, ಕಳ್ಳತನ ಮಾಡೋದು ಪಾಪ, ಮೋಸ ಮಾಡೋದು ಪಾಪ, ಜಾರತ್ವ ಮಾಡೋದು ಪಾಪ, ಹೆಂಡತಿ ಇದ್ದಾಗ ಮತ್ತೊಬ್ಬರ ಸಹವಾಸ ಇದೆ ಅಂದರೆ ಅದು ಪಾಪ. ಅಂದರೆ ಟೋಟಲ್ ಪ್ರಪಂಚ ದೇಶದಲ್ಲಿ ಈ ರೀತಿ ಪಾಪ ನಡೀತಾ ಇದೆ, ಮತ್ತೇನಲ್ಲ. ಪಾಪ ಅಂದರೆ ನೀವು ಪಾಪಾತ್ಮರು ಅಂತ ಯೇಸು ಸ್ವಾಮಿ ಹೇಳಿದಾರ? ಯೇಸು ಸ್ವಾಮಿ ಹೇಳಿರುವಂಥ ಮಾತನ್ನೇ ಕ್ರೈಸ್ತರು ಹೇಳ್ತಾರೆ. ಯೇಸು ಕ್ರಿಸ್ತರನ್ನು ಸ್ವಾಮಿ ವಿವೇಕಾನಂದನವರು ಒಪ್ಪಿಕೊಳ್ತಾರೆ. ನೀವು ಮಾತ್ರ ದೊಡ್ಡ ನಾನು ಪರಿಶುದ್ಧನ ಅನ್ನೋ ರೀತಿಯಲ್ಲಿ ನೀವು ಮಾತಾಡ್ತೀರಾ. ನೀವು ಎರಡು ರೀತಿಯಲ್ಲಿ ಮಾತಾಡ್ತೀರಾ, ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಎರಡು ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಾ. ಒಂದು ಕಡೆನೋ ನಾವು ಶ್ರೇಷ್ಠರು ಅಂತ ಹೇಳ್ತೀರಾ, ಮತ್ತೊಂದು ಕಡೆನೋ ನಾವು ಕೆಟ್ಟವರಿ ನಾವು ಅಂತ ಹೇಳ್ತೀರಾ. ಕೆಟ್ಟವರಾ ಶ್ರೇಷ್ಠರಾ? ಹೇಗಿದ್ದೀರಾ? ನಿಮ್ಮನ್ನು ನೀವು ಒಂದು ಸಾರಿ ಪರಿಶೋಧನೆ ಮಾಡಿಕೊಳ್ಳಿ. ಯಾಕಂದರೆ ಈ ಲೋಕದಲ್ಲಿ ಎಲ್ಲ ಮಾನವರು ಮೊದಲನೇದಾಗಿ ಕೆಟ್ಟವರೇ, ಹೌದಲ್ವಾ? ತಿಳ್ಕೊಳ್ಳೇಬೇಕು, ಅರ್ಥ ಮಾಡ್ಕೊಳ್ಳಬೇಕು. ಯಾಕಂದರೆ ಸುಳ್ಳು ಮಾತಾಡಿದ್ದೀವಿ ಅಂದರೆ ಅಲ್ಲಿ ಕೆಟ್ಟದ್ದು ನಮ್ಮಲ್ಲಿ ಇದೆ ಅಂತ ಅರ್ಥ. ಜಾರತ್ವ, ಮೋಸ, ಕೊಲೆ ಇಂಥದ್ದೇನಾದರೂ ನಡೆದಿದೆ ನಮ್ಮಲ್ಲಿ ಅಂದಾಗ ಇದರಲ್ಲಿ ಯಾವುದೇ ಆಗಿರ್ಬೋದು, ಒಂದು ನಡೆದರೂ ಕೂಡ ಕೆಟ್ಟದ್ದೇ ಅದು. ಅದನ್ನು ಬದಲಾವಣೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತರು. ಅಂಥ ಪರಿಶುದ್ಧನಾದಂಥ ಯೇಸು ಕ್ರಿಸ್ತರ ವಿಷಯದಲ್ಲಿ ಸ್ವಾಮಿ ವಿವೇಕಾನಂದರವರು ಸಾಕ್ಷಿ ಕೊಡ್ತಾರೆ. ಅವರ ಕಾಲದಲ್ಲಿ ನಾನು ಹುಟ್ಟಿದ್ರೆ ಅವರ ಪಾದಗಳನ್ನು ನನ್ನ ರಕ್ತದ ಮೂಲಕ ತೊಳಿತಾ ಇದ್ದೆ ಅಂತೇಳಿ. ಅದು ಒಳ್ಳೆ ಮಾತು ಹೇಳಿದ್ದಾರೆ ಅವರು. ಅಂದರೆ ಅವರ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಳದೆ ನೀವು ಅಪಾರ್ಥ ಮಾಡಿಕೊಂಡಿದ್ದೀರಾ. ನೋಡಿ, ಮತ್ತೊಂದು ಮಾತು ಹೇಳ್ತಾರೆ. ನಾವೆಲ್ಲರೂ ಆಡಮ್ನ ಸಂತಾನಗಳೇ ಆಗಿರೋದ್ರಿಂದ, ಅವರ ಪ್ರಕಾರ ಆಡಮ್ಮನ ಮಕ್ಕಳೇ ಆಗಿರೋದ್ರಿಂದ ಅವನು ಪಾಪಿ, ಪಾಪಿಯ ಮಕ್ಕಳು ಪಾಪಿಯೇ ಆಗಿರಬೇಕು. ನೀವು ಪುಣ್ಯವಂತರಾಗೋದು ಸಾಧ್ಯವೇ ಇಲ್ಲ. ಅಫ್ಕೋರ್ಸ್ ಪುಣ್ಯ ಅನ್ನೋ ಪದವೇ ಇಲ್ಲ ಅವ್ರ ಹತ್ರ. ನೀವು ಪುಣ್ಯವಂತರಾಗೋದು ಸಾಧ್ಯವೇ ಇಲ್ಲ. ಅಫ್ಕೋರ್ಸ್ ಪುಣ್ಯ ಅನ್ನೋ ಪದವೇ ಇಲ್ಲ ಅವ್ರ ಹತ್ರ. ಪುಣ್ಯ ಅನ್ನುವಂಥ ಪದವೇ ಇಲ್ಲ. ಏನಿಲ್ವಂತೆ? ಪುಣ್ಯ ಅನ್ನುವಂಥದ್ದು ಪದವೇ ಇಲ್ಲ ಅಂತ ಹೇಳ್ತಾರೆ. ಪುಣ್ಯ ಅನ್ನುವಂಥ ಪದ ಯಾವ ಭಾಷೆಯಿಂದ ಬಂದಿರುವಂಥದ್ದು? ಸಂಸ್ಕೃತಿ ಭಾಷೆಯಿಂದ ಬಂದಿರುವಂಥದ್ದು, ಹೌದಲ್ವ? ಇದಕ್ಕೆ ಅರ್ಥ ಪರ್ಯಾಯ ಪದಗಳನ್ನು ನೋಡೋಣ. ಸದಾಚಾರ, ಪರೋಪಕಾರ, ಸದ್ವರ್ತನೆ, ಸುಕೃತ, ಪವಿತ್ರವಾದದ್ದು, ಪಾವನವಾದದ್ದು, ಒಳ್ಳೆಯ ಕರ್ಮದ ಫಲವಾಗಿ ಬರುವ ಸುಖ, ಭಾಗ್ಯ, ಭಾಗ್ಯವಂತ, ಅದೃಷ್ಟಶಾಲಿ, ಸಜ್ಜನ, ಒಳ್ಳೆಯ ವ್ಯಕ್ತಿ, ಶುಭ, ಮಂಗಳ, ಶ್ರೇಷ್ಠವಾದ, ಉತ್ಕೃಷ್ಟವಾದ, ಪವಿತ್ರವಾದ, ಪಾವನವಾದ, ಧರ್ಮಿಷ್ಠವಾದ, ಸದ್ಗುಣ, ಉತ್ತಮವಾದ, ಮಂಗಳಕರವಾದ, ಶುಭಕರವಾದ. ಏನ್ರಿ ಪುಣ್ಯ ಎಂಬುವಂಥ ಪದ, ಪುಣ್ಯ ಎಂಬುವಂಥ ಪದ ಅವರಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಏನ್ರಿ ಪುಣ್ಯ ಎನ್ನುವಂಥ ಈ ಪದಕ್ಕೆ ಪರ್ಯಾಯ ಪದಗಳನ್ನು ನೋಡುವಾಗ ಏನ್ರಿ ಎಷ್ಟು ವಚನಗಳು ಬೇಕು, ಇದಕ್ಕಿಂತ ಉನ್ನತವಾದಂಥ ಪದಗಳು. ಇವೆಲ್ಲವನ್ನು ನೀವು ಗಮನಿಸ್ರಿ. ಕೆಲವು ವಚನಗಳನ್ನು ನಿಮಗೆ ತೋರಿಸ್ತೀನಿ. ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 28ನೇ ವಚನವನ್ನು ನಾವು ನೋಡೋಣ. 28ನೇ ವಚನವನ್ನು 12:28. ಇವೆಲ್ಲ ಪದಗಳು ಬೈಬಲ್ ಎಷ್ಟು ಬೇಕು? ಬಹಳ ಇದೆ. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಪ್ರೀತಿ ಬಗ್ಗೆ, ದೇವರ ಧರ್ಮದ ಬಗ್ಗೆ, ಭಾಗ್ಯದ ಬಗ್ಗೆ, ಸಮಾಧಾನದ ಬಗ್ಗೆ, ಒಳ್ಳೆ ಕ್ರಿಯೆಗಳು, ಒಂದಲ್ಲ ಎರಡಲ್ಲ ಬಹಳ ಇದೆ. ಈ ಮನುಷ್ಯನು ಹೇಳ್ತಾನೆ ಈ ಪದ ಎಲ್ಲಿದೆ ಅಂತ. ಆ ಪದಕ್ಕೆ ಸಂಬಂಧಪಟ್ಟಂಥ ಪರ್ಯಾಯ ಪದಗಳು ಬಹಳ ಇದೆಯಲ್ಲ. ಅದಕ್ಕಿಂತ ಉನ್ನತವಾದಂಥದ್ದು ನೋಡುವಾಗ ಏನ್ರಿ ಇಲ್ಲಿ ಗಮನಿಸಬೇಕು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 28ನೇ ವಚನ.
ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೋಸ್ತಲರನ್ನಾಗಿ, ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು, ನಾನಾ ರೋಗ ವಾಸಿ ಮಾಡುವಂಥ ವರವನ್ನು, ಪರರ ಸಹಾಯ ಮಾಡುವ ಗುಣವನ್ನು, ಕಾರ್ಯವನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರವರಿಗೆ ಕೊಟ್ಟಿದ್ದಾನೆ. ಎಲ್ಲರೂ ಅಪೋಸ್ತಲರು, ಎಲ್ಲರೂ ಪ್ರವಾದಿಗಳು, ಎಲ್ಲರೂ ಉಪದೇಶಕರು, ಎಲ್ಲರೂ ಮಹತ್ ಕಾರ್ಯಗಳನ್ನು ಮಾಡುವವರು. ರೋಗವಾಸಿ ಮಾಡುವ ವರವು ಎಲ್ಲರಿಗೂ ಉಂಟು. ಎಲ್ಲರೂ ವಾಣಿಗಳನ್ನು ಹಾಡುವವರು. ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಉಂಟು. ಅವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ಶ್ರೇಷ್ಠ ವರಗಳನ್ನು ಅಪೇಕ್ಷಿಸಿರಿ ಅಂತ ಹೇಳ್ತಾರೆ. ಇನ್ನು ಉತ್ಕೃಷ್ಟವಾದಂಥ ಮಾರ್ಗವನ್ನು ನಿನಗೆ ತೋರಿಸುತ್ತೇನೆ. ಈ ಪರ್ಯಾಯ ಪದಗಳಲ್ಲಿ ಶ್ರೇಷ್ಠವಾದದ್ದು, ಪರಿಶುದ್ಧವಾದದ್ದು, ದೇವರ ಧರ್ಮವಾದದ್ದು ಇವೆಲ್ಲ ಬೈಬಲ್ ಗ್ರಂಥದಲ್ಲಿ ಇರುವಂಥ ಪದಗಳು. ಅದರಲ್ಲಿ ಶ್ರೇಷ್ಠವಾದದ್ದು ತೋರಿಸ್ತೀನಿ ಅಂತ ಹೇಳ್ತಾರಲ್ಲ, ಶ್ರೇಷ್ಠವಾದದ್ದು, ಆ ಶ್ರೇಷ್ಠವಾದವುಗಳಿಗಿಂತ ಉತ್ಕೃಷ್ಟವಾದದ್ದನ್ನು ಅಂತ ಹೇಳ್ತಾರೆ. ಉತ್ಕೃಷ್ಟವಾದದ್ದು ಅಂದರೆ ಈ ಉತ್ಕೃಷ್ಟವಾದದ್ದೇನು? 13ನೇ ಅಧ್ಯಾಯಕ್ಕೆ ಬನ್ನಿ. 13ನೇ ಅಧ್ಯಾಯ. ನಾನು ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ, ಎಲ್ಲ ರಹಸ್ಯಗಳನ್ನು, ಸಕಲ ವಿಧವಾದ ವಿದ್ಯೆಯು ತಿಳಿದಿದ್ದರೂ, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ, ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ, ಪ್ರೀತಿಯು ನನ್ನಲ್ಲಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆಕಿಚ್ಚು ಪಡುವುದಿಲ್ಲ, ಪ್ರೀತಿಯು ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಶ್ರೇಷ್ಠವಾದದ್ದು, ಸರ್ವೋತ್ತಮವಾದದ್ದು ಪ್ರೀತಿ. ಆ ಪ್ರೀತಿ ಯೇಸು ಕ್ರಿಸ್ತರಲ್ಲಿದೆ. ಯೇಸು ಕ್ರಿಸ್ತರಲ್ಲಿದ್ದಂಥ ಪ್ರತಿ ಗುಣಗಳನ್ನು ನೋಡುವಾಗ ಅದ್ಭುತ. ಇದು ಪ್ರಪಂಚ ದೇಶದಲ್ಲಿ ಯಾವ ಮನುಷ್ಯನಲ್ಲಿಲ್ಲ ರೀ, ಯೇಸು ಕ್ರಿಸ್ತರಲ್ಲಿದೆ ರೀ. ಯಾವ ಮನುಷ್ಯನಲ್ಲಿ ಪುಣ್ಯ ಅಂತಾರೆ, ಭಾಗ್ಯ ಅಂತಾರೆ, ಪ್ರೀತಿ ಅಂತಾರೆ, ಪರಿಶುದ್ಧತೆ ಅಂತ ಮಾತಾಡ್ತಾರೆ. ಇವೆಲ್ಲ ಕೂಡ ಯಾರಲ್ಲಿ ಕಾಣ್ತೀವೋ ಅಂತ ನೋಡುವಾಗ ಯೇಸು ಕ್ರಿಸ್ತರಲ್ಲಿ ನೋಡ್ತೀವಿ. ನಿಜವಾದ ಕ್ರೈಸ್ತರಲ್ಲಿ ಇಂಥ ಗುಣಗಳಿರುತ್ತೆ ರೀ. ಎಂಥ ಗುಣಗಳು ಗಮನಿಸಬೇಕು. ಪ್ರೀತಿ, ಬಹು ತಾಳ್ಮೆ. ಈ ಲೋಕದಲ್ಲಿ ತಾಳ್ಮೆ ಇದೆಯಾ? ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಾರೆ, ಅವ್ರ ಮೇಲೆ ಕಿಡಿಕಾರ್ತಾ ಇರ್ತಾರೆ, ಇವ್ರ ಮೇಲೆ ಕಿಡಿಕಾರ್ತಾ ಇರ್ತಾರೆ, ಇನ್ನೊಬ್ಬರನ್ನ ನಿಂದಿಸ್ತಾ ಇರ್ತಾರೆ. ಅದು ಲೋಕದಲ್ಲಿ ನಡೀತಾ ಇದೆ, ಹೌದಲ್ವಾ? ಯೇಸು ಕ್ರಿಸ್ತರಲ್ಲಿಲ್ಲ. ಎರಡನೇದಾಗಿ ನಿಜವಾದ ಕ್ರೈಸ್ತರಲ್ಲಿ ಕಾಣಲ್ಲ. ನಿಜವಾದ ಕ್ರೈಸ್ತರಲ್ಲಿ ಪ್ರೀತಿ ಇರುತ್ತೆ. ಆ ಪ್ರೀತಿ ಇದ್ದಾಗ ತಾಳ್ಮೆ ಇರುತ್ತೆ. ಆಮೇಲೆ ಪ್ರೀತಿ ದಯೆ ತೋರಿಸುತ್ತೆ. ಪ್ರೀತಿ ಏನು ಮಾಡುತ್ತೆ ಗೊತ್ತಾ? ದಯೆ ತೋರಿಸುತ್ತೆ. ಆಮೇಲೆ ಪ್ರೀತಿ ಹೊಟ್ಟೆ ಕಿಚ್ಚು ಪಡಲ್ಲ. ಪ್ರೀತಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಹೊಗಳಿಕೊಳ್ಳೋದಿಲ್ಲ, ಉಬ್ಬಿಕೊಳ್ಳೋದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ಇವೆಲ್ಲವೂ ಕೂಡ ಯೇಸು ಕ್ರಿಸ್ತರಲ್ಲಿ ನೋಡ್ತೀವಿ. 1ನೇ ಶತಮಾನದಲ್ಲಿ ಕ್ರೈಸ್ತರಲ್ಲಿ ನೋಡ್ತೀವಿ. ಈ ಕಾಲದಲ್ಲಿ ನಿಜವಾದ ಕ್ರೈಸ್ತರಲ್ಲಿ, ನಿಜವಾದ ಕ್ರೈಸ್ತ ಭಕ್ತರಲ್ಲಿ ನೋಡ್ತೀವಿ ಪ್ರಿಯರೇ. ಈ ಗುಣಗಳು ಇದೆ ರೀ. ನಿಮಗೆ ಕಂಡಿಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿದ್ದೀರಾ. ಕ್ರೈಸ್ತ ಸಮಾಜವನ್ನು ನೋಡಿದಾಗ, ಕ್ರೈಸ್ತ ಪ್ರಪಂಚವನ್ನು ಆಲೋಚನೆ ಮಾಡುವಾಗ ದೇವರ ಪ್ರೀತಿ ಕಾಣುತ್ತೆ. ಅವರಲ್ಲಿ ಅನೇಕ ಸತ್ಕಾರ್ಯಕ್ರಮಗಳು, ಪುಣ್ಯದ ಕಾರ್ಯಕ್ರಮಗಳು, ಶ್ರೇಷ್ಠ ಕಾರ್ಯಕ್ರಮಗಳು ಇದೆ, ಬಹಳ ಇದೆ. ಹೇಳಬೇಕಾದ್ರೆ ಬಹಳ ಟೈಮ್ ಬೇಕಾಗತ್ತೆ, ಬಹಳ ಸಮಯ ಬೇಕಾಗತ್ತೆ. ಯಾಕಂದರೆ ದೇವರು ಪರಿಶುದ್ಧನು, ದೈವಕುಮಾರನಾದಂಥ ಯೇಸು ಕ್ರಿಸ್ತರು ಪರಿಶುದ್ಧರು. ಆತನ ಮಾತಿನಲ್ಲಿ ಪ್ರೀತಿ ಇದೆ, ಸಮಾಧಾನ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ. ಆತನನ್ನು ತಿಳ್ಕೊಂಡಂಥ ಭಕ್ತರಲ್ಲಿ ಕೂಡ ಇರುತ್ತೆ. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇಲ್ವಾ? ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತೊಂದು ವಿಷಯವನ್ನು ನೋಡೋಣ, ಅವ್ರು ಏನು ಮಾತಾಡಿದ್ದಾರೆ. ಒಬ್ಬ ಕ್ರಿಶ್ಚಿಯನ್ನು ತುಂಬ ಬುದ್ಧಿವಂತನಾದರೂ ಎಷ್ಟು ಜನ ಕ್ರಿಶ್ಚಿಯನ್ರನ್ನ ಕರ್ನಾಟಕದಲ್ಲಿ ನೀವು ಮೇನ್ ಸ್ಟ್ರೀಮ್ ಚಾನೆಲ್ಗಳಲ್ಲಿ ಡಿಬೇಟ್ನಲ್ಲಿ ಕೂತ್ಕೊಂಡು ಕಾವೇರಿ ನೀರು ಕರ್ನಾಟಕದ ಬೇಕು ಅಂತ ಹೇಳಿದ್ದನ್ನು ಕೇಳಿದ್ದೀರಾ? ಎಷ್ಟು ಜನ ಕ್ರಿಶ್ಚಿಯನ್ರು ಡಿಬೇಟ್ನಲ್ಲಿ ಕೂತ್ಕೊಂಡು ಬೆಳಗಾವಿ ಗಲಾಟೆ ಸಂದರ್ಭದಲ್ಲಿ ನಾವು ಕನ್ನಡಿಗರು, ಬೆಳಗಾವಿ ನಮ್ಮದ್ದು ಅಂತ ಹೇಳೋದನ್ನು ಕೇಳಿದ್ದೀರಾ?
ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀನಿ. ಇದೆಲ್ಲವೂ ಸರಿ ತಪ್ಪು ಮಾತಾಡ್ತಿಲ್ಲ, ಕಾವೇರಿ ಗಲಾಟೆ ಸರಿಯೋ ತಪ್ಪೋ, ಬೆಳಗಾವಿ ಬಟ್ ಆ ಸ್ಪಿರಿಟ್ ಇದೆಯಲ್ಲ, ಆ ಸ್ಪಿರಿಟ್ ನಮ್ಮಲ್ಲಿ ಎಷ್ಟು ಜನರಿಗೆ, ಆ ಕ್ರಿಶ್ಚಿಯನ್ರಲ್ಲಿ ಎಷ್ಟು ಜನರಿಗಿದೆ. ಮೂರನೇದೊಂದು ನಾನು ಕೇಳ್ತೀನಿ ನಿಮಗೆ. ಆಪರೇಷನ್ ಸಿಂಧೂರ್ ನಡೆದಾಗ ನಾವೆಲ್ಲರೂ ಹೇಳಿದ್ವಿ ಮುಸ್ಲಿಂ ಸಂಘಟನೆಗಳು ಬಂದು ಸಪೋರ್ಟ್ ಮಾಡಲಿಲ್ಲ, ಬೀದಿಗೆ ಬರಲಿಲ್ಲ, ಹೆಲ್ಪ್ ಮಾಡಲಿಲ್ಲ. ಎಷ್ಟು ಕ್ರಿಶ್ಚಿಯನ್ ಸಂಘಟನೆಗಳು ಬೀದಿಗೆ ಬಂದು ನಾವು ಸರ್ಕಾರದ ಪರವಾಗಿದ್ದೀವಿ, ಸರ್ಕಾರ ಗ್ರೇಟ್ ಕೆಲಸ ಮಾಡಿದೆ ಅಂತ ಹೇಳಿದ್ದನ್ನು ಕೇಳಿದ್ದೀರಾ? ಭಾರತ ಸಂಕಟಕ್ಕೆ ಸಿಕ್ಕಿದಾಗ ಎಷ್ಟು ಚರ್ಚ್ಗಳು ನಾವೆಲ್ಲರೂ ಈ ಸಂಡೇ ಭಾರತದ ಒಳಿತಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀವಿ ಅಂತ ಹೇಳಿದ್ದನ್ನು ಕೇಳಿದ್ದೀರಾ? ನೋಡಿದ್ರ, ಪ್ರತಿಯೊಬ್ಬರು ಗಮನಿಸಬೇಕು. ಕ್ರೈಸ್ತರು ಹೋರಾಟ ಮಾಡಿದ್ದಾರಾ ಮಾಡಿಲ್ಲೋ, ಮುಖ್ಯವಾಗಿ ಒಂದು ವಿಷಯ ಹೇಳ್ತೀನಿ. ಏನು ಗೊತ್ತಾ, ಈ ಭೂಲೋಕದಲ್ಲಿ ಸರ್ವಮಾನವರು ಸಾಕ್ಷಾತ್ತು ದೇವರ ಪ್ರಜೆಗಳು. ಯಾರು ಹೇಳಿ? ಸರ್ವಮಾನವರು ಸಾಕ್ಷಾತ್ತು ಪರಮಾತ್ಮನ ಮಕ್ಕಳು, ದೇವರ ಮಕ್ಕಳು ಎಲ್ಲರೂ ಕೂಡ. ಭಾರತ ದೇಶದಲ್ಲಿದ್ದವರು ಮಾತ್ರವಲ್ಲ, ಭೂಲೋಕದಲ್ಲಿದ್ದಂಥ ಸರ್ವಮಾನವರು ಸಾಕ್ಷಾತ್ತು ದೇವರ ಮಕ್ಕಳು. ದೇವರ ಮಕ್ಕಳ ವಿಷಯದಲ್ಲಿ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತೇನಪ್ಪ ಅಂತ ನೋಡುವಾಗ, ನಿಮ್ಮ ಶತ್ರುಗಳಿದ್ದರೆ ಶತ್ರುಗಳಿಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಆಗಿರುವಾಗ ತಮಿಳುನಾಡಲ್ಲಿದ್ದಂಥ ಜನ ಯಾರು? ದೇವರ ಪ್ರಜೆಗಳು. ಕರ್ನಾಟಕದಲ್ಲಿದ್ದಂಥ ಪ್ರಜೆಗಳು ಯಾರು? ದೇವರ ಪ್ರಜೆಗಳು. ಕೇರಳದಲ್ಲಿದ್ದವರು ಯಾರು? ದೇವರ ಪ್ರಜೆಗಳು. ಗೋವಾದಲ್ಲಿದ್ದವರು ಯಾರು? ದೇವರ ಪ್ರಜೆಗಳು. ಎಲ್ಲ ವರ್ಗದವರು ದೇವರ ಪ್ರಜೆಗಳು ತಾನೆ, ದೇವರ ಮಕ್ಕಳು ತಾನೆ. ದೇವರ ಮಕ್ಕಳ ಮಧ್ಯದಲ್ಲಿ ಗಲಾಟೆಗಳು ಬೇಕಾ? ಗಲಾಟೆಗಳು ಮಾಡಬೇಕಾ? ನೀವು ಯೋಚನೆ ಮಾಡಿ. ಯೇಸು ಕ್ರಿಸ್ತರು ಹೇಳಿದ್ದಾರೆ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲರಿಗೋಸ್ಕರ ವಿಜ್ಞಾಪನೆ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಮಾಡಿ ಅಂತ ಹೇಳ್ತಾರೆ. ಎಲ್ಲರೂ ಇರಬೇಕು, ಭೂಲೋಕದಲ್ಲಿ ಎಲ್ಲರೂ ಇರಬೇಕು. ಎಲ್ಲರೂ ಹಂಚಿಕೊಂಡು ಊಟ ಮಾಡಿ. ಊಟ ಇದೆಯಲ್ಲ, ಹಂಚಿಕೊಂಡು ಊಟ ಮಾಡಿ. ಎಲ್ಲರೂ ತೃಪ್ತಿಯಾಗಿರಿ. ನೀರಿದೆಯಾ, ಎಲ್ಲರೂ ಹಂಚಿಕೊಂಡು ಕುಡೀರಿ. ಇದು ಪರಮಾತ್ಮನ ಆಜ್ಞೆ. ಯಾರ ಆಜ್ಞೆ ಇದು? ಪರಮಾತ್ಮನ ಆಜ್ಞೆಗಳು. ಇಲ್ಲಿ ಭೂಮಿ ಮೇಲೆ ಬಡ್ದಾಡ್ರಿ, ಜಾಗದಗೋಸ್ಕರ ಬಡ್ದಾಡ್ರಿ, ನೀರಿನಗೋಸ್ಕರ ಬಡ್ದಾಡ್ರಿ ಅಂತ ಇದು ದೇವರ ವಾಕ್ಯಗಳಲ್ಲ. ಇದು ದೇವರ ಉದ್ದೇಶ ಅಲ್ಲ. ದೇವರ ಉದ್ದೇಶವನ್ನು ಅರ್ಥ ಮಾಡಿಕೊಂಡವ್ರು ಏನು ಮಾಡ್ತಾರೆ? ಅಪ್ಪ ತಂದೆ, ನಮ್ಮ ರಾಜ್ಯದಲ್ಲಿ ಗಲಾಟೆಗಳು ನಡೀತಾ ಇದೆ ತಂದೆ, ಕನಿಕರಿಸು ತಂದೆ, ಸಮಾಧಾನ ಪಡಿಸಿ ಅಂತೇಳಿ ಪ್ರತಿ ಕ್ರೈಸ್ತರು ಪ್ರಾರ್ಥನೆ ಮಾಡ್ತಾರೆ. ಪ್ರತಿ ಕ್ರೈಸ್ತರು ಪ್ರಾರ್ಥನೆ ಮಾಡ್ತಾರೆ. ತಂದೆ, ತಮಿಳುನಾಡಲ್ಲಿ ಕೂಡ ನಮ್ಮ ಅಣ್ಣ ತಮ್ಮಂದರಿದ್ದಾರೆ ತಂದೆ, ಕರ್ನಾಟಕದಲ್ಲಿ ನಮ್ಮ ಅಣ್ಣ ತಮ್ಮಂದರು ತಂದೆ, ಕೇರಳದಲ್ಲಿ ಕೂಡ ನಮ್ಮ ಅಣ್ಣ ತಮ್ಮಂದರು ತಂದೆ, ಟೋಟಲ್ ಭೂಲೋಕದಲ್ಲಿ ಎಲ್ಲರೂ ನಿಮ್ಮ ಮಕ್ಕಳು ತಂದೆ, ಎಲ್ಲರ ಮಧ್ಯದಲ್ಲಿ ಸಮಾಧಾನ ಕೊಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಜಗಳ ಮಾಡೋದಕ್ಕೆ ಇಷ್ಟಪಡಲ್ಲ, ಗಲಾಟೆ ಮಾಡೋಕ್ಕೆ ಇಷ್ಟಪಡಲ್ಲ. ಅದು ಉದ್ದೇಶ. ಎರಡನೇದಾಗಿ ಇವ್ರು ಮಾತಾಡೋದೇನು? ಎಲ್ಲಾದರೂ ಪ್ರಾರ್ಥನೆ ಮಾಡಿದ್ದು ನೋಡಿದ್ದೀರಾ ಚರ್ಚಿನಲ್ಲಿ ಭಾನುವಾರ ಅಂತ ಹೇಳ್ತಾರೆ. ಭಾನುವಾರ ಈ ಅಪ್ಪ ಏನು ಹೋಗಿದ್ದಾನ ಅಥವಾ ಕನಸಿನಲ್ಲಿ ನೋಡಿದ್ದಾನ? ಈ ಅಪ್ಪ ಕನಸು ಕಾಣೋದು ಬಹಳ ಸುಲಭ ಈತನಿಗೆ. ಈತನು ಕನಸಿನಲ್ಲಿ, ಕಲ್ಪನೆಯಲ್ಲಿ ಈ ರೀತಿ ವರ್ಣಿಸ್ಕೊಳ್ತಾನೆ. ಈತನು ಕನಸು ಕಾಣುವುದರಲ್ಲಿ, ವರ್ಣಿಸಿಕೊಳ್ಳುವುದರಲ್ಲಿ, ಕಲ್ಪನೆ ಮಾಡುವುದರಲ್ಲಿ ನಂಬರ್ 1 ಈತ. ಒಂದು ಸಾರಿ ಪ್ರತಿ ಕ್ರೈಸ್ತರ ಚರ್ಚಿನಲ್ಲಿ ಹೋಗಿ ನೋಡಿ ಗೊತ್ತಾಗುತ್ತೆ. ನಮ್ಮ ಭಾರತ ದೇಶದಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಅನ್ಯ ದೇಶಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅವರು ಇವ್ರು ನಾಶ ಆಗಬೇಕು ತಂದೆ ಅಂತೇಳಿ ಯಾರು ಬೇಡಿಕೊಳ್ಳಲ್ಲ. ಇವ್ರು ನಾಶವಾಗಬೇಕು ತಂದೆ, ಇವ್ರು ನಾಶವಾಗಬೇಕು ತಂದೆ ಅಂತೇಳಿ ಯಾರು ಬೇಡಿಕೊಳ್ಳಲ್ಲ. ಕ್ರೈಸ್ತರು ಶತ್ರುಗಳನ್ನು ಕೂಡ ದೇವರೇ ಇವರನ್ನು ಕನಿಕರಿಸಿ ದೇವರೇ ಇವರನ್ನು ಕಾಪಾಡಿ ದೇವರಂತೇಳಿ ಒಳ್ಳೆ ಕ್ರೈಸ್ತರು ಪ್ರಾರ್ಥನೆ ಮಾಡ್ತಾರೆ. ನೋಡಿಲ್ಲ ಅನಿಸುತ್ತೆ ನೀವು. ಯಾಕೆ ನೋಡಿಲ್ಲ ಅಂದರೆ ನಿಮ್ಮ ಹೃದಯದಲ್ಲಿ ಪಕ್ಷಪಾತ ಇದೆ. ನಾವೇ ದೇಶದವರು, ನಾವೇ ಭಾರತೀಯರು. ಭಾರತೀಯರಂದಮೇಲೆ ಎಲ್ಲರೂ ದೇವರ ಪ್ರಜೆಗಳು, ಎಲ್ಲರೂ ದೇವರ ಮಕ್ಕಳು. ಭಾರತ ಮಾತೆ ಎಂಬ ಮಹಾ ವೃಕ್ಷ ಅಂದರೆ ಭಾರತ ದೇಶದಲ್ಲಿದ್ದಂಥ ನಾವೆಲ್ಲರೂ ಕೂಡ ಭಾರತೀಯರು. ನಾವೆಲ್ಲರೂ ಯಾರು? ಭಾರತೀಯರು. ಭಾರತ ಮಾತೆ ಎಂಬಂಥ ಹೀಗೆ ನೋಡಿ ಮಹಾವೃಕ್ಷದ ಹಾಗೆ, ಮಹಾವೃಕ್ಷದ ಹಾಗೆ. ಈ ಮಹಾವೃಕ್ಷದಲ್ಲಿ ಭಾರತದಲ್ಲಿ ನಾವೆಲ್ಲರೂ ಇದ್ದೀವಿ. ಭಾರತೀಯರೆಲ್ಲರೂ ಕೂಡ ಏನಾಗಿದ್ದೀವಿ? ಅಣ್ಣ ತಮ್ಮಂದಿರು. ಭಾರತ ದೇಶದಲ್ಲಿ ಯಾರಿದ್ದಾರೆ ಗಮನಿಸಬೇಕು. ನಾವೆಲ್ಲರೂ ಭಾರತೀಯರು. ನಮ್ಮ ಧರ್ಮಗಳು ನಮ್ಮ ವೃಕ್ಷ. ಹಿಂದೂ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಓಕೆ, ಕ್ರೈಸ್ತ ಧರ್ಮ ಇದೆ, ಜೈನ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಸಿಖ್ ಧರ್ಮ ಇದೆ. ಅಂದರೆ
ನಮ್ಮ ದೇಶದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಎಲ್ಲ ಧರ್ಮದವರು ಏನು ಮಾಡಬೇಕು? ಸೌಹಾರ್ದದಿಂದ ಬದುಕಬೇಕು, ಒಳ್ಳೆ ರೀತಿಯಿಂದ ಇರಬೇಕು. ಇದರಲ್ಲಿ ಎಷ್ಟು ರಾಜ್ಯಗಳಿದೆ? ಅನೇಕ ರಾಜ್ಯಗಳು. ಅದರಲ್ಲಿ ಕರ್ನಾಟಕ ಎನ್ನುವಂಥದ್ದು ಕೂಡ ಒಂದು ರಾಜ್ಯ. ತೆಲಂಗಾಣ ಇದೆ, ಆಂಧ್ರ ಪ್ರದೇಶ ಇದೆ, ತಮಿಳುನಾಡು ಇದೆ, ಕೇರಳ ಇದೆ, ಒಡಿಶಾ ಇದೆ, ಏನ್ರಿ, ಪಶ್ಚಿಮ ಬೆಂಗಾಳ ಇದೆ, ಛತ್ತೀಸ್ಗಢ, ಮಣಿಪುರು, ಅರುಣಾಚಲ ರಾಜ್ಯಗಳು. ನಮ್ಮ ದೇಶ ಭಾರತ ದೇಶ. ನಮ್ಮ ದೇಶ ಭಾರತ ದೇಶ. ನಾವೆಲ್ಲರೂ ಭಾರತೀಯರು. ನಾವೆಲ್ಲರೂ ಭಾರತೀಯರು. ಭಾರತೀಯರಾಗಿರುವಂಥ ನಾವು ಯಾರ ಮಕ್ಕಳು? ಸಾಕ್ಷಾತ್ತು ಪರಮಾತ್ಮನ ಮಕ್ಕಳು. ಸಾಕ್ಷಾತ್ತು ಯಾರ ಮಕ್ಕಳು? ಪರಮಾತ್ಮನ ಮಕ್ಕಳು. ಪರಮಾತ್ಮನ ಮಕ್ಕಳಾಗಿರುವಂಥ ನಾವು, ದೇವರ ಪ್ರಜೆಗಳಾಗಿರುವಂಥ ನಾವು ಈ ಲೋಕದಲ್ಲಿ ಬದುಕ್ತಾ ಇದ್ದೀವಿ. ಬದುಕುವಂಥ ನಾವು ಅಣ್ಣ ತಮ್ಮಂದಿರಾಗಿ ಬದುಕಬೇಕು, ಒಳ್ಳೆ ರೀತಿಯಿಂದ ಜೀವಿಸಬೇಕು. ಕ್ರೈಸ್ತರಿದ್ದಾರಾ? ದೇವ್ರಿಗೆ ಸ್ತೋತ್ರವಾಗಲಿ. ಮುಸಲ್ಮಾನರಿದ್ದಾರಾ? ದೇವ್ರಿಗೆ ಸ್ತೋತ್ರವಾಗಲಿ. ಹಿಂದೂ ಸಹೋದರಿದ್ದಾರಾ? ದೇವ್ರಿಗೆ ಸ್ತೋತ್ರವಾಗಲಿ. ಅವರವರ ಆಚಾರಗಳು, ಅವರವರ ಪದ್ಧತಿಗಳು ಏನಿದೆಯೋ ಮಾಡ್ಕೊಂಡು ಹೋಗಬೇಕು. ಇನ್ನೊಬ್ಬರ ಧರ್ಮವನ್ನು, ಇನ್ನೊಬ್ಬರ ನಂಬಿಕೆಯನ್ನು ಪ್ರಶ್ನೆ ಮಾಡಬಾರ್ದು. ಅವ್ರ ನಂಬಿಕೆ ಇದೆಯಾ? ಇದೆ. ಅವರಿಂದ ಏನಾದರೂ ನಮಗೆ ತೊಂದರೆ ಆಗಿದೆಯಾ? ಇನ್ನೊಬ್ಬರಿಂದ ನಮ್ಗೆ ಏನಾದರೂ ತೊಂದರೆ ಆಗಿದೆಯಾ? ಸಮಸ್ಯೆಗಳುಂಟಾಗಿದೆಯಾ? ಕಾನೂನಿದೆ, ಕಾನೂನಿದೆ, ಪೊಲೀಸ್ ವ್ಯವಸ್ಥೆ ಇದೆ, ಭಾರತ ಸಂವಿಧಾನ ಇದೆ. ಅದರ ಪ್ರಕಾರ ನಾವೇನು ಮಾಡಬೇಕು? ನಡಿಬೇಕು. ಭಾರತ ದೇಶಕ್ಕೆ ಭಾರತ ಸಂವಿಧಾನ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿರುವಂಥ ಸಂವಿಧಾನ ಇದೆಯಲ್ವಾ, ಅದ್ಭುತವಾದಂಥ ಸಂವಿಧಾನ ಕೊಟ್ಟಿದ್ದಾರೆ. ಎಲ್ಲರೂ ಯಾರ್ಯಾರ ಧರ್ಮವನ್ನು, ಅವರವರ ಧರ್ಮವನ್ನು ಪಾಲಿಸ್ಕೊಂಡು ಹೋಗ್ರಿ. ಇನ್ನೊಬ್ಬರ ಧರ್ಮಕ್ಕೆ ಧಕ್ಕೆ ಉಂಟು ಮಾಡಬಾರ್ದು, ಇನ್ನೊಬ್ಬರ ಬಗ್ಗೆ ನೀವು ಮಾತಾಡಬಾರ್ದು, ಇನ್ನೊಬ್ಬರ ನಂಬಿಕೆಯನ್ನು ಕುರಿತು ನೀವು ಮಾತಾಡಂಗಿಲ್ಲ. ನಿಮ್ಮ ಧರ್ಮ ಏನಿದೆ, ನಿಮ್ಮ ನಂಬಿಕೆ ಏನಿದೆ, ಪಾಲಿಸ್ಕೊಂಡು ಹೋಗಿ. ನಿಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೆಯದೇ ಆಗಬೇಕು, ಕೆಟ್ಟದ್ದಾಗಬಾರ್ದು, ಕೆಟ್ಟದ್ದಾಗಬಾರ್ದು. ಇದು ಭಾರತ ಸಂವಿಧಾನ. ಇದು ಭಾರತ ಸಂವಿಧಾನ. 1ನೇ ಶತಮಾನದಲ್ಲಿ ದೇವರ ಸಂವಿಧಾನ, 1ನೇ ಶತಮಾನದಲ್ಲಿ ದೇವರ ಕಾನೂನು ಬಂದಿದೆ ರೀ. ಅದು ಯೇಸು ಕ್ರಿಸ್ತರ ಮೂಲಕ ಅದ್ಭುತವಾದಂಥ ಕಾನೂನು. ಪ್ರೀತಿ, ಸಮಾಧಾನ, ಸಂತೋಷ, ಒಳ್ಳೆಯದು, ರಕ್ಷಣೆ ಮಾರ್ಗ ಅರ್ಥ ಮಾಡಿಕೊಂಡಾಗ ಅದ್ಭುತ. ಅರ್ಥ ಮಾಡಿಕೊಳ್ಳದೆ ಹೋದಾಗ ಯಾರೇನು ಮಾಡೋಕ್ಕಾಗಲ್ಲ. ಅರ್ಥ ಮಾಡಿಕೊಳ್ಳದೆ ಹೋದರೆ ಇನ್ನು ನೀವೇ ಯೋಚನೆ ಮಾಡಬೇಕು ಪ್ರಿಯರೇ. ಯಾಕಂದರೆ ಈ ಮನುಷ್ಯನು ಕ್ರೈಸ್ತರ ಮೇಲೆ, ಆಮೇಲೆ ಮುಸಲ್ಮಾನರ ಮೇಲೆ ಅವಾಗವಾಗ ಕೆಸರನ್ನು ಚೆಲ್ತಾ ಇರ್ತಾರೆ. ಅದಕ್ಕೆ ಉತ್ತರ ಕೊಡೋರು ಇದ್ದಾರೆ, ಬಹಳ ಮಂದಿ ಇದ್ದಾರೆ. ಕ್ರೈಸ್ತರಲ್ಲಿ ಉತ್ತರ ಕೊಟ್ಟಿದ್ದಾರೆ, ಮುಸಲ್ಮಾನರಲ್ಲಿ ಕೂಡ ಉತ್ತರ ಕೊಟ್ಟಿದ್ದಾರೆ. ಅಷ್ಟಾಕೆ ಅವರ ಧರ್ಮದಲ್ಲಿ ಏನ್ರಿ, ಹಿಂದೂ ಧರ್ಮದಲ್ಲಿ ಇದ್ದವರು ಕೂಡ ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಅವ್ರು ಮಾಡಿದ್ದೇ ಶಾಸನ, ಅವ್ರು ಮಾಡಿದ್ದೇ ಬೋಧನೆ, ಅವ್ರು ಮಾಡಿದ್ದೇ ಒಂದು ಬೆಳಕು ಅನ್ನೋ ರೀತಿಯಲ್ಲಿ ಒಂದು ನಾನು ಗುರು, ಈ ಕರ್ನಾಟಕಕ್ಕೆ ನಾನು ಗುರುವಾಗಿದ್ದೀನಿ, ನಾನು ಶ್ರೇಷ್ಠನಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತಾ ಇದ್ದಾರೆ ಅವರು. ಇಲ್ಲ, ಒಳ್ಳೆ ರೀತಿಯಿಂದ ಯೋಚನೆ ಮಾಡಬೇಕು. ಎಲ್ಲರನ್ನ ನಮ್ಮ ದೇಶದಲ್ಲಿ ಎಲ್ಲರೂ ಇರಬೇಕು, ಎಲ್ಲರೂ ಬದುಕಬೇಕು, ಎಲ್ಲರೂ ಜೀವಿಸಬೇಕು, ಸಮಾಧಾನದಿಂದ ಒಳ್ಳೆ ರೀತಿಯಿಂದ ಜೀವಿಸಬೇಕು. ನಾವೆಲ್ಲರೂ ದೇವರ ಪ್ರಜೆಗಳು, ನಾವೆಲ್ಲರೂ ದೇವರ ಮಕ್ಕಳು. ದೇವರನ್ನ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಜೀವಿಸಬೇಕು. ತಪ್ಪುಗಳಂತೀರಾ? ಎಲ್ಲ ಸಮಾಜದಲ್ಲಿದೆ. ಮೂಢನಂಬಿಕೆ ಅಂತೀರಾ? ಎಲ್ಲ ಸಮಾಜದಲ್ಲಿದೆ. ಮೂಢನಂಬಿಕೆಯಲ್ಲಿದ್ದವರು ಎಲ್ಲ ಸಮಾಜದಲ್ಲಿದ್ದಾರೆ. ದೇವರ ಸಮಾಜ, ಯೇಸು ಕ್ರಿಸ್ತರ ಸಮಾಜ ಅಂದಾಗ ಅದು ಸತ್ಯಕ್ಕೆ ಮಾರ್ಗ, ಅದು ಪರಲೋಕಕ್ಕೆ ಮಾರ್ಗ. ಅದು ಜಾತಿ, ಮತ, ಕುಲ ಇವೆಲ್ಲ ದೇವರು ಒಪ್ಪಲ್ಲ, ದೇವರು ಇಷ್ಟಪಡಲ್ಲ. ದೇವರು ಇಷ್ಟಪಡುವಂಥದ್ದು ನಿಮ್ಮ ಮನಸ್ಸನ್ನು ನೋಡ್ತಾರೆ, ನಿಮ್ಮ ಗುಣವನ್ನು ನೋಡ್ತಾರೆ, ನಿಮ್ಮ ಕ್ರಿಯೆಗಳನ್ನು ನೋಡ್ತಾರೆ. ದೇವರು ಇಷ್ಟಪಡುವಂಥದ್ದು ಒಳ್ಳೆಯ ಗುಣ ಇರಬೇಕು, ಒಳ್ಳೆಯ ಕೆಲಸ ಇರಬೇಕು, ಮಾತಿನ ಪ್ರಕಾರ ನಿಂತ್ಕೊಳ್ಬೇಕು, ಮಾತಿನ ಪ್ರಕಾರ ನಡಿಬೇಕು. ಅದು ದೇವರು ಕೊಟ್ಟಂಥ ವಚನಗಳ ಪ್ರಕಾರ ಇರಬೇಕು. ಹಾಗಿದ್ದರೆ ದೇವರು ಇಷ್ಟಪಡ್ತಾರೆ, ಅಂಥವರಿಗೆ ನಿತ್ಯ ಜೀವವನ್ನು ಕೊಡ್ತಾರೆ. ಆದ್ದರಿಂದ ನಾವು ಎಲ್ಲರನ್ನ ಗೌರವಿಸಬೇಕು, ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು. ಇನ್ನೊಬ್ಬರನ್ನು ನಾವು ಟೀಕಿಸಬಾರ್ದು, ಇನ್ನೊಬ್ಬರನ್ನ ನಾವು ಅವಮಾನಪಡಿಸಬಾರ್ದು, ಇನ್ನೊಬ್ಬರಿಗೆ ನಾವು ಮೋಸ ಮಾಡಬಾರ್ದು. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರಿಗೂ ವಂದನೆಗಳು.